ಎಲ್ಲರಿಗೂ ನಮಸ್ಕಾರ. 2003 ಇಸ್ವಿ ಅಕ್ಟೋಬರ್ 15ನೇ ತಾರೀಕು ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ ಒಂದು ಕಾರ್ಯಕ್ರಮ, UNO ಏನು ವಿಶ್ವಸಂಸ್ಥೆ ಇದೆ, ಅದರ ಒಂದು ಜನರಲ್ ಅಸೆಂಬ್ಲಿ, UNGA ಅಂತ ಕರೀತಾರೆ, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂತ ಹೇಳಿ. ಇಲ್ಲಿ ಒಂದು ಅವಧಿ, ಆ ಅವಧಿಯಲ್ಲಿ ಮಾತನಾಡಿದಂತಹ ವ್ಯಕ್ತಿ ಅವರು 2000 ವರ್ಷ ಹಿಂದಿನ ಒಬ್ಬ ತಮಿಳ ಕವಿ ಕನಿಯನ್ ಪುಂಗುಂದರನಾರ್ ಅಂತ ಹೇಳಿ, ಅಂದ್ರೆ ಸಂಗಮ ಲಿಟ್ರೇಚರ್ನಲ್ಲಿ ಬರ್ತಕ್ಕಂಥ ಒಬ್ಬ ಕವಿಯ ಒಂದು ಕವನವನ್ನ ಓದ್ತಾರೆ. ಆ ಕವನ ಎಂತ ಒಂದು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಕುಳಿತಂತ ಎಲ್ಲರಿಗೂ ರೋಮಾಂಚನವನ್ನೇ ಮಾಡುತ್ತೆ. ಆ ಕವನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಯಾವುದೋ ಒಂದು ಪ್ರದೇಶಕ್ಕೆ ಸೇರಿದವರಲ್ಲ, ನಾವೆಲ್ಲರೂ ಕೂಡ ಇಡೀ ಜಗತ್ತಿಗೆ ನಾವು ಸೇರಿದವರು ಅಂತ ಆ ಸಂದೇಶ ಬರುತ್ತೆ. ಬಂದಂಥವರಲ್ಲಿ ಮತ್ತೆ ಮುಂದೆ ಆ ಭಾಷಣದ ಪ್ರಚಾರವಾದ ನಂತರ ಇದಿಷ್ಟು ಪ್ರಸಿದ್ಧವಾಗ್ಬಿಡುತ್ತೆ. ಮುಂದೆ UNOದಲ್ಲಿ ಆ ಒಂದು ವಾಕ್ಯವನ್ನ ಹಾಗೆ ಯಾದುಂ ಊರೇ ಯಾವೂರಂ ಕೇಳಿರ್ ಅಂತ ಹೇಳಿ ಆ ವಾಕ್ಯವನ್ನ ಅಲ್ಲೇ ಕೆತ್ತನೆ ಮಾಡಿ ಹಾಕ್ಸಿದ್ದಾರೆ. ಅಂತಹ ಒಂದು ವಿಶ್ವ ವೇದಿಕೆಯಲ್ಲಿ ನಿಂತು ಭಾರತದ ಒಂದು ವಿಚಾರವನ್ನ ಅತ್ಯಂತ ಪ್ರಭಾವಿಯಾಗಿ ನುಡಿದಂಥವರು ಆಗಿನ ನಮ್ಮ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವತ್ತು ಅವರ 72ನೇ ಜನ್ಮದಿನ ಕೂಡ ಆಗಿತ್ತು. ಅಲ್ಲಿ ಅವರು ಇಡೀ ಜಗತ್ತಿನ ಶಾಂತಿಗಾಗಿ ಜಗತ್ತಿನ ನಾಯಕರು ಕೆಲಸ ಮಾಡಬೇಕು ಅನ್ನುವ ಒಂದು ವಿಚಾರವನ್ನ ತಮ್ಮ ಮಾತಿನಲ್ಲಿ ಹೇಳ್ತಾರೆ. ಅನೇಕ ಅದ್ಭುತ ಚಿಂತನೆಗಳನ್ನ ಅವತ್ತು ಮುಂದಿಡ್ತಾರೆ. ಅಂದ್ರೆ ಭಾರತ ಅದೇನೇ ಮಾಡಿದ್ರು ಅದು ಒಟ್ಟು ಸಮಷ್ಟಿಯ ಹಿತಕ್ಕೆ ಮಾಡುತ್ತೆ. ಜಗತ್ತಿನ ಹಿತಕ್ಕಾಗಿಯೇ ಭಾರತದ ಸಮಸ್ತ ಚಿಂತನೆಗಳು, ವಿಚಾರಗಳು ಅದು ಎಲ್ಲ ವೈಶ್ವಿಕವೇ. ಆ ಒಂದು ದಿನ ಅವರು ಮಾಡಿದಂಥ ವಿಷಯ ಇಷ್ಟು ಪ್ರಭಾವ ಬೀರ್ತೋ, ಇಡೀ ಜಗತ್ತೇ ಒಂದು ಕುಟುಂಬ, ವಸುಧೈವ ಕುಟುಂಬಕಂ ಅಂತ ಏನು ಭಾರತದ ವಿಚಾರ ಇದೆ, ಮತ್ತೊಮ್ಮೆ ಆ ಒಂದು ವಿಶ್ವ ವೇದಿಕೆಯಲ್ಲಿ ಅದು ಜಗತ್ತಿಗೆ ಆ ಧ್ವನಿ ತಲುಪೋ ರೀತಿ ಆಯಿತು. ಇದಕ್ಕೆ ಕಾರಣಕರ್ತರಾದವರು ಡಾಕ್ಟರ್ ಅಬ್ದುಲ್ ಕಲಾಂ. ಮೊನ್ನೆ ಅಕ್ಟೋಬರ್ 15ನೇ ತಾರೀಕು ಅವರ ಏನು ಜನ್ಮದಿನ ಇತ್ತು. ಆ ನಿಮಿತ್ತ ಅವರ ಜೀವನದ ಒಂದಷ್ಟು ವಿಚಾರಗಳನ್ನ, ಅವರ ಜೀವನದ ಕೆಲವು ಘಟನೆಗಳನ್ನ ನಾವು ಮೆಲ್ಕು ಹಾಕೋಣ. ತಮಿಳುನಾಡಿನ ಒಂದು ಸಣ್ಣ ಊರು ರಾಮೇಶ್ವರ. ಆ ಸಣ್ಣ ಊರಿನಲ್ಲಿ ಒಂದು ಸಣ್ಣ ಗಲ್ಲಿಯಲ್ಲಿ ಒಂದು ಪುಟ್ಟ ಸಾಧಾರಣ ಮನೆಯಲ್ಲಿ, ಒಂದು ಮುಸ್ಲಿಂ ಸಮುದಾಯದ ಮನೆಯಲ್ಲಿ 1930ರ ದಶಕದಲ್ಲಿ ಜನಿಸಿದಂತಹ ಅವುಲ್ ಫಕೀರ್ ಜೈನಲುಬ್ದೀನ್ ಅಬ್ದುಲ್ ಕಲಾಂ, APJ ಅಂತ ಕರೀತಾರೆ. ಅವುಲ್ ಫಕೀರ್ ಅಂದ್ರೆ ಅವರ ತಾತನ ಹೆಸರು, ಜೈನಲುಬ್ದೀನ್ ಅವರ ತಂದೆಯ ಹೆಸರು, ಅಬ್ದುಲ್ ಕಲಾಂ ಅನ್ನೋದು ಇವರ ಹೆಸರು. ಚಿಕ್ಕದಾಗಿ APJ ಅಬ್ದುಲ್ ಕಲಾಂ ಅಂತ ಕರಿತೀವಿ. ಅವರ ಜನನ ಆಗಿದ್ದು ತಮಿಳುನಾಡಿನ ಒಂದು ಸಾಧಾರಣ ಒಂದು ಚಿಕ್ಕ ಊರು. ಆಗ ಜನಸಂಖ್ಯೆ, ಇವರು ಹುಟ್ಟಿದಾಗ ಆ ಊರಿನ ಜನಸಂಖ್ಯೆ ಕೇವಲ 4000. ಅಷ್ಟು ಪುಟ್ಟ ಒಂದು ಗ್ರಾಮದಲ್ಲಿ ಇವರ ಜನನ ಆಗುತ್ತೆ. ತುಂಬಾ ಒಂದು ಸಾಧಾರಣ ಕುಟುಂಬವೇ, ತುಂಬಾ ಏನು ದೊಡ್ಡ ಹಿನ್ನೆಲೆ ಏನಿಲ್ಲ. ಅವ್ರ ತಂದೆ ಅಲ್ಲಿ ಪಂಬನ್ ಏನು ಒಂದು
ದ್ವೀಪ ಇದೆ. ಅಲ್ಲಿಂದ ಧನುಷ್ಕೋಟಿಗೆ ಜನ ಓಡಾಡಕ್ಕೆ ಏನು ಆ ಸಮುದ್ರ ದಾರಿಯಲ್ಲಿ ಹೋಗ್ಬೇಕೋ ಅಲ್ಲಿಗೆ ದೋಣಿಯನ್ನ ಇವರು ಚಲಿಸ್ತಾ ಇರ್ತಾರೆ. ದೋಣಿ ನಡೆಸ್ತಕ್ಕಂಥ ವೃತ್ತಿ ಅವ್ರ ತಂದೆ. ತುಂಬಾ ಹಿಂದೆ ಚೆನ್ನಾಗಿ ಅನುಕೂಲಸ್ಥರಾಗಿರ್ತಾರೆ, ಕಾಲಕ್ರಮೇಣ ಎಲ್ಲ ಕಳ್ಕೊಂಡು ಸಾಧಾರಣ ಕುಟುಂಬ ಆಗಿರ್ತಾರೆ. ಅಂದ್ರೆ ಈ ರೀತಿಯ ಒಂದು ವೆರಿ ಹಂಬಲ್ ಬಿಗಿನಿಂಗ್ ಇವರ ಜೀವನದ ಆರಂಭ. ಅಲ್ಲಿಂದ ಅವರು ತಮ್ಮ ವಿದ್ಯಾಭ್ಯಾಸದಿಂದ, ಕಠಿಣ ಪರಿಶ್ರಮದಿಂದ ಅವರು ವಿಶ್ವ ವೇದಿಕೆಯಲ್ಲಿ ನಿಂತು ಇಡೀ ಜಗತ್ತಿನ ದೊಡ್ಡ ದೊಡ್ಡ ನಾಯಕರಿಗೆ ಒಂದು ರೀತಿ ಬೆರಗಾಗುವಂತೆ ಅನೇಕ ಮೌಲ್ಯಗಳನ್ನು ತಿಳಿಸ್ಕೊಡುವಂಥ ಮಟ್ಟಿಗೆ ಅವರು ಏರ್ತಾರೆ. ಇದು ಅವರ ಜೀವನದ ಒಂದು ಸಾಹಸ ಗಾಥೆ. ಅದು ಎಷ್ಟು ಸಾಧಾರಣ ಒಂದು ಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಇವರ ಅಣ್ಣನ ಜೊತೆ ಸೇರಿ ಅವರು ದಿನಪತ್ರಿಕೆ, ನ್ಯೂಸ್ ಪೇಪರ್ ಹಾಕೋ ಕೆಲಸ ಕೂಡ ಮಾಡಿದ್ದಾರೆ. ಇವರಣ್ಣ ಅಲ್ಲಿ ಹತ್ರದ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ದಿನಾ ಬೆಳಗ್ಗೆ ಆ ಟ್ರೈನ್ ಬಂದಾಗ ಇವರ ಒಂದು ಪಾಲಿನ ಒಂದು ಪೇಪರ್ನ ಒಂದು ಬಂಡಲ್ ಅದನ್ನ ಅವರು ಹಾಕ್ತಾ ಇರ್ತಾರೆ. ಅದನ್ನ ಕೆಲವು ಸಲ ಅಂತೂ ಆ ಬಂಡಲ್ ಬಿಚ್ಚೋಗಿ ಎಲ್ಲ ಹರಡೋಗ್ತಾ ಇರುತ್ತೆ. ಇವ್ರ ಅಣ್ಣನ ಜೊತೆ ಇವರು ಸೇರಿ ಅದನ್ನೆಲ್ಲ ಜೋಡಿಸ್ಕೊಂಡು ಮನೆಗಳಿಗೆ ಹಾಕುವಂತ ಕೆಲಸ ಕೂಡ ಇವರು ಬಾಲ್ಯದಲ್ಲಿ ಮಾಡಿದ್ದಾರೆ. ಆಮೇಲೆ ಅವರ ಸಂಬಂಧಿಕರ ಒಂದು ದಿನಸಿ ಅಂಗಡಿ ಇತ್ತು, ಅಲ್ಲಿ ಕೂಡ ಅವರು ಇರ್ತಾ ಇರ್ತಾರೆ, ವ್ಯಾಪಾರದಲ್ಲಿ ಸಹಕಾರ ಮಾಡ್ತಾ ಇರ್ತಾರೆ. ಈ ರೀತಿ ಅತ್ಯಂತ ಒಂದು ತೀರಾ ಬಡತನ ಅಲ್ಲದೆ ಕೂಡ ಅತ್ಯಂತ ಸಾಧಾರಣ ಕುಟುಂಬದಲ್ಲಿ ಹುಟ್ಟಿ ಎಲ್ಲರಂತೆ ತಾನು ಕೂಡ ಎಲ್ಲ ಕಷ್ಟಗಳನ್ನು ಅನುಭವಿಸ್ತಾ, ಆದ್ರೆ ಗುರಿ ಮಾತ್ರ ದೊಡ್ಡದಿತ್ತು. ಅವ್ರ ತಂದೆಗೂ ಆಸೆ ಇತ್ತು ತನ್ನ ಮಗ ಕಲೆಕ್ಟರ್ ಆಗ್ಬೇಕು ಅಂತ. ಆ ರೀತಿ ಗುರಿ ದೊಡ್ಡದು. ತಾನು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾವುದೇ ಅನುಕೂಲಕರ ಸ್ಥಿತಿ ಇಲ್ಲ, ಆದ್ರೆ ಆ ಗುರಿಯನ್ನ ಸಾಧಿಸಬೇಕಾದಂತ ಛಲ ಇತ್ತು. ಹಾಗಾಗಿ ಅವರು ಜೀವನದಲ್ಲಿ ಮೇಲೇರ್ತಾ ಹೋದ್ರು. ಎಷ್ಟು ಮಟ್ಟಿಗೆ ಅಂದ್ರೆ ಅವರು ತಮ್ಮ ಬಾಲ್ಯದ ಶಾಲಾ ಶಿಕ್ಷಣ ಮುಗಿಸಿ, ಆಮೇಲೆ ರಾಮನಾಥ್ಪುರ ಅಲ್ಲಿ ಅವರ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿ, ಅದಾದ್ಮೇಲೆ ಕಾಲೇಜ್ ಆದ್ಮೇಲೆ ಅವರು ಇಂಜಿನಿಯರಿಂಗ್ ಸೇರ್ತಾರೆ, ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅಲ್ಲಿ ಸೇರ್ಬೇಕು ಅಂತ ಇವ್ರು ಹೋದಾಗ ಅಲ್ಲಿ ಕಟ್ಟಕ್ಕೆ ಇವ್ರಿಗೆ 1,000 ರೂಪಾಯಿ ಬೇಕಾಗಿರುತ್ತೆ. ಅವ್ರ ಹತ್ರ ಇರಲ್ಲ, ಮನೆಯಲ್ಲಿಲ್ಲ, ಯಾರ ಹತ್ರ ಕೇಳಕ್ಕೆ ಯಾರು ಪರಿಚಯ ಇಲ್ಲ. ಆ ಕಾಲೇಜ್ನ ಫೀಸ್ ಕಟ್ಟಕ್ಕೆ ಅಬ್ದುಲ್ ಕಲಾಂ ಅವರ ಅಕ್ಕ ತನ್ನ ಒಡವೆಗಳನ್ನ ಗಿರ್ವಿ ಇಟ್ಟು ಹಣವನ್ನ ಕೊಟ್ಟು ಇವ್ರಿಗೆ ಸೇರಿಸಿರ್ತಾರೆ. ಇವರು ತುಂಬಾ ದುಃಖ ಆಗಿರುತ್ತೆ. ತನ್ನ ಅಕ್ಕ ಬಾವನ್ ಹೇಳ್ತಾರೆ, ಇವರ ಬಾವ ಇವ್ರಿಗೆ ಬಾಲ್ಯದಿಂದನೂ ಸ್ನೇಹಿತರು, ಅವ್ರ ಮನೆಗೆ ತುಂಬಾ ಹತ್ತಿರ ಇದ್ದಂಥವ್ರು. ಅವ್ರಿಗೆ ಹೇಳ್ತಾರೆ, ನಾನು ಇದನ್ನ ಖಂಡಿತ ಸಂಪಾದನೆ ಮಾಡಿದ ನಂತರ ತೀರಿಸ್ತೀನಿ ಅಂತ ಹೇಳಿ ಆ ಒಂದು ಮಾತನ್ನು ಕೊಟ್ಟು ತುಂಬಾ ಒಂದು ಸಂಕೋಚದಿಂದ ಹಣ ಇಸ್ಕೊಂಡಿರ್ತಾರೆ. ಈ ರೀತಿ ತುಂಬಾ ಕಷ್ಟಪಟ್ಟು, ಆದ್ರೆ ತಾವು ತೆಗೆದುಕೊಂಡಂತ ಆ ಶಿಕ್ಷಣದ ಒಂದು ಶಿಕ್ಷಣದಲ್ಲಿ ಸಂಪೂರ್ಣ ತಲ್ಲೀನರಾಗಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ವಿಜ್ಞಾನದಲ್ಲಿ ಅವ್ರಿಗೆ ತುಂಬಾ ಒಂದು ಆಸಕ್ತಿ ಇರುತ್ತೆ. ಹಾಗಾಗಿ ಸಹಜವಾಗಿ ಇಂಜಿನಿಯರಿಂಗ್ ನಂತರ ಅವರು ಸರ್ಕಾರದ ಒಂದು ಹುದ್ದೆ ಸಿಗುತ್ತೆ ಅವ್ರಿಗೆ. ಅಲ್ಲಿ ದಿಲ್ಲಿಯಲ್ಲಿ ಇರ್ತಾರೆ, ಬೇರೆ ಬೇರೆ ಕಾನ್ಪುರ್ಗೆ ಹೋಗ್ತಾರೆ. ವಿಶೇಷವಾಗಿ ಆಗ್ತಾನೆ ಸ್ವಾತಂತ್ರ್ಯ ಬಂದಿತ್ತು, ಭಾರತ ಬೇರೆ ಬೇರೆ ನಮ್ಮ ಭಾರತದ ಪ್ರಗತಿಗೆ ಬೇಕಾದಂಥ ಕ್ಷೇತ್ರಗಳು ವಿಕಾಸ ಆಗ್ತಾ ಇದ್ದಂಥ ಸಮಯ. ಅದು ಸ್ಪೇಸ್ ರಿಲೇಟೆಡ್ ವಿಷಯ ಇರ್ಬೋದು, ಅಥವಾ ಡಿಫೆನ್ಸ್ ರಿಲೇಟೆಡ್ ಟೆಕ್ನಾಲಜಿ ರಿಸರ್ಚ್ ಇರ್ಬೋದು. ಸೊ ಅದೆಲ್ಲದರಲ್ಲೂ ಇವ್ರಿಗೆ ಸಹಭಾಗಿ ಆಗ್ತಕ್ಕಂಥ ಅವಕಾಶ ಸಿಗುತ್ತೆ. HAL ಇರ್ಬೋದು, ಎಲ್ಲದರಲ್ಲೂ ಇವ್ರು ಕೆಲಸ ಮಾಡ್ಯಾರ. DRDO, ADE, ಅದಾದ್ಮೇಲೆ HAL, ಇಸ್ರೋ. ಸೊ ಎಲ್ಲದರಲ್ಲೂ ಪ್ರಾರಂಭದ ದಿನಗಳಲ್ಲಿ ಇವರ ಒಂದು ಸಾಮರ್ಥ್ಯ, ಇವರ ಅಭಿರುಚಿ ನೋಡಿ ಇವ್ರಿಗೆ ಅಲ್ಲಿ ಅವಕಾಶಗಳು ಸಿಕ್ಕಿದೆ. ಅಲ್ಲಿ ಇವ್ರು ಕೆಲಸ ಮಾಡ್ತಾ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಾರ. ಉದಾಹರಣೆಗೆ ಅವರು HAL ಇದ್ದಾಗ ಅವ್ರಿಗೆ ಹೋವರ್ ಕ್ರಾಫ್ಟ್ ಅಂತ ಹೇಳ್ತಾರೆ. ಅಂದ್ರೆ ಭೂಮಿಯಿಂದ ಕೆಲವೇ ಮೀಟ್ರು, ಪ್ರಾಯಶಃ 8-10 ಮೀಟರ್ ತನಕ ಮಾತ್ರ ಮೇಲಕ್ಕೆ ಹೋಗುತ್ತೆ. ಒಂದು ವಿಶೇಷವಾಗಿ ಮಿಲಿಟರಿ ಏರಿಯಾದಲ್ಲಿ ಕೆಲವು ವಸ್ತುಗಳನ್ನ ಸಾಗಾಣಿಕೆ ಮಾಡಕ್ಕೆ ಪ್ರತಿ ಸಲ ಹೆಲಿಕಾಪ್ಟರ್ ಅಥವಾ ಏರೋಪ್ಲೇನ್ ತರಕ್ಕಾಗಲ್ಲ.
ಹೋವರ್ ಕ್ರಾಫ್ಟ್ ಅನ್ನುವ ಒಂದು ಕಾನ್ಸೆಪ್ಟ್ ಇರುತ್ತೆ. ಆದರೆ ಅದನ್ನು ಸಂಪೂರ್ಣ ಅಧ್ಯಯನ ಮಾಡಿ ಅದನ್ನ ಇವರು ಒಂದು 2 ವರ್ಷ ಸಮಯ ತಗೊಂಡು ಅದನ್ನು ಯಶಸ್ವಿಯಾಗಿ ಅದನ್ನ ಡಿಸೈನ್ ಮಾಡ್ತಾರೆ. ಆಗಿನ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಂತಹ ಕೃಷ್ಣ ಮೆನನ್ ಸ್ವತಃ ಅದರ ಉದ್ಘಾಟನೆಗೆ ಬಂದಿರ್ತಾರೆ, ಮತ್ತಷ್ಟು ಅದನ್ನು ಸುಧಾರಣೆ ಮಾಡ್ತಾರೆ. ಈ ರೀತಿ ಪ್ರಾರಂಭದ ದಿನಗಳಿಂದನೂ ಅನೇಕ ಪ್ರಥಮಗಳು ಇವರ ಬದುಕಿನಲ್ಲಿ ಬರುತ್ತೆ. ಅದು ಮಿಸೈಲ್ನ ಡಿಸೈನ್ ಮಾಡೋದಿರ್ಬೋದು, ಸ್ಪೇಸ್ ಲಾಂಚ್ ವೆಹಿಕಲ್ SLV ಅಂತ ಕರೀತಾರೆ, ಅದರ ಮೊದಲ ಯಶಸ್ವಿ ಅದರ ನಿರ್ವಹಣೆ ಮಾಡಿ ಅದನ್ನ ಲಾಂಚ್ ಆಗುತ್ತೆ 1980ನೇ ಇಸ್ವಿಯಲ್ಲಿ. ಅದರ ಮೂಲಕ ಭಾರತ ಇಡೀ ಜಗತ್ತಿನ ಸ್ಪೇಸ್ ಕ್ಷೇತ್ರದ ಒಂದು ಪ್ರಮುಖ ದೇಶವಾಗಿ ಸೇರ್ಪಡೆ ಆಗುತ್ತೆ. ಸ್ಪೇಸ್ ಕ್ಲಬ್ ಅಂತ ಅದಕ್ಕೆ ಭಾರತ ಸೇರ್ಪಡೆ ಆಗುತ್ತೆ. ಅಂದ್ರೆ ಒಂದು ರೀತಿ ಭಾರತದ ಅನೇಕ ಇವತ್ತಿನ ಒಂದು ಎಲ್ಲರೂ ಹೆಮ್ಮೆ ಪಟ್ಕೋಬಹುದಾದಂತಹ ವಿಚಾರಗಳಲ್ಲಿ ಪ್ರಾರಂಭದ ದಿನಗಳ ಒಂದು ಅದಕ್ಕೆ ಬೇಕಾದಂತಹ ಒಂದು ತಳಪಾಯವನ್ನ, ಸರಿಯಾದಂತಹ ಒಂದು ಬೇಸ್ ಅನ್ನ ಇವರು ಹಾಕೊಟ್ಟಿದ್ದಾರೆ. ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಂದ್ಬಿಟ್ಟು, ವಿಶೇಷವಾಗಿ ಅದನ್ನ ಭೂಮಿಯ ಅನೇಕ ಖನಿಜಗಳನ್ನ ಅಧ್ಯಯನ ಮಾಡಕ್ಕೆ, ಹವಾಮಾನವನ್ನ ಅಧ್ಯಯನ ಮಾಡಕ್ಕೆ, ಈ ರೀತಿ ಸ್ಯಾಟಲೈಟ್ನ ಅನೇಕ ಉಪಯೋಗ ಇವತ್ತಾಗ್ತಾ ಇದೆ. ಸೊ ಆ ಥರ ಪ್ರಾರಂಭದ ದಿನಗಳಲ್ಲಿ ಅಂದ್ರೆ ಸ್ವಾವಲಂಬಿಯಾಗಿ ಭಾರತದಲ್ಲೇ ಅದನ್ನ ಸಂಶೋಧನೆ ಆಗಬೇಕು ಅಂತ ಆಗಿನ ದೊಡ್ಡ ದೊಡ್ಡ ವ್ಯಕ್ತಿಗಳು, ವಿಶೇಷವಾಗಿ ವಿಕ್ರಮ್ ಸಾರಾಭಾಯ್ ಅವರು ನೇತೃತ್ವದಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅಬ್ದುಲ್ ಕಲಾಂ ಅವರ ಜೀವನದಲ್ಲಿ ಕೂಡ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಒಂದು ಪ್ರಭಾವ ಅದು ಜೀವನ ಪೂರ್ತಿ ಅವ್ರು ನೆನಪಿಸ್ಕೊಳ್ತಾನೆ ಇರ್ತಾರೆ. ಅಷ್ಟು ಅವರ ವ್ಯಕ್ತಿತ್ವ, ಅವರ ದೂರದರ್ಶಿತ್ವ, ಅವರ ನೇತೃತ್ವದ ಗುಣಗಳು ಇದೆಲ್ಲ ಇವ್ರಿಗೆ ತುಂಬಾ ಪ್ರಭಾವ ಬೀರುತ್ತೆ. ಹಾಗಾಗಿ ಒಬ್ಬ ವಿಜ್ಞಾನಿಯಾಗಿ ಇವರು ಬಹಳ ದೊಡ್ಡ ಕೊಡುಗೆಗಳನ್ನು ಕೊಡ್ತಾರೆ. ಭಾರತ ಸರ್ಕಾರದ ಸೈಂಟಿಫಿಕ್ ಅಡ್ವೈಸರ್ ಆಗಿರ್ತಾರೆ. 1998ರಲ್ಲಿ ನಡೆದಂತಹ ಪೋಖ್ರಾನ್ ಅಣು ಪರೀಕ್ಷೆ, ನ್ಯೂಕ್ಲಿಯರ್ ಟೆಸ್ಟ್ ಏನ್ ನಡೀತೋ ಅದರ ಸಂಪೂರ್ಣ ಜವಾಬ್ದಾರಿ ಇರುತ್ತೆ, ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾರೆ. ಹೀಗೆ ಒಬ್ಬ ವಿಜ್ಞಾನಿಯಾಗಿ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾರೆ. ಅವ್ರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇತ್ತೀಚೆಗೆ ನಡೆದಂತಹ ಏನೋ ಆಪರೇಷನ್ ಸಿಂಧೂರ್, ಆ ಸಮಯದಲ್ಲಿ ಭಾರತ ಬಳಸಿದಂಥ ಅನೇಕ ಮಿಸೈಲ್ಗಳು ಅತ್ಯಾಧುನಿಕವಾದದ್ದು. ಇದು ಈ ಹಂತಕ್ಕೆ ತಲುಪಬೇಕು ಅಂತ ಹೇಳಿದ್ರೆ ಪ್ರಾರಂಭದ ದಿನಗಳಲ್ಲಿ ಅದನ್ನ ಇನಿಷಿಯಲ್ ವರ್ಷನ್ ಯಶಸ್ವಿಯಾಗಿ ಅದಕ್ಕೊಂದು ಒಂದು ರೀತಿಯ ಬೇಸ್ ಹಾಕೊಟ್ಟಂಥವ್ರು, ನಾವು ಮಾಡಬಲ್ಲೆವು ಅಂತ ವಿಶ್ವಾಸ ಕೊಟ್ಟಂಥವರಲ್ಲಿ ಪ್ರಮುಖ ವಿಜ್ಞಾನಿ ಅಂತ ಹೇಳಿದ್ರೆ ಅದು ಅಬ್ದುಲ್ ಕಲಾಂ. ಹಾಗಾಗಿ ಭಾರತದ ಸರ್ಕಾರ 2002ನೇ ಇಸ್ವಿಯಲ್ಲಿ ನಮ್ಮ ದೇಶದ ರಾಷ್ಟ್ರಪತಿ ಯಾರಾಗಬೇಕು ಅನ್ನುವ ಒಂದು ಆ ಸ್ಥಾನದ ಬಗ್ಗೆ ಚಿಂತನೆ ನಡೆದಾಗ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಬ್ದುಲ್ ಕಲಾಂ ಅವರು ಆದರೆ ಹೇಗಿರುತ್ತೆ ಅಂತ ತಮ್ಮ ವಿಚಾರವನ್ನು ಮುಂದಿಡ್ತಾರೆ. ಇವರು ಕೂಡ ಸಹರ್ಷದಿಂದ ಸ್ವೀಕರಿಸಿ ಭಾರತದ ರಾಷ್ಟ್ರಪತಿಯಾಗಿ ಅವರು ಆ ಸ್ಥಾನವನ್ನು ಅಲಂಕರಿಸ್ತಾರೆ. ಒಬ್ಬ ವಿಜ್ಞಾನಿ ರಾಷ್ಟ್ರಪತಿಯಾದಂತಹ ಮೊದಲ ವ್ಯಕ್ತಿ. ಜೊತೆಗೆ ಅನೇಕ ವಿಶೇಷತೆ ಇದೆ. ಅವಿವಾಹಿತ ಮೊದಲ ರಾಷ್ಟ್ರಪತಿ ಕೂಡ ಅವರು. ಒಂದು ರೀತಿ ಅವರು ರಾಷ್ಟ್ರಪತಿಯಾಗಿ ಇದ್ದಂತಹ ಆ ಒಂದು ಕಾಲಾವಧಿಯಲ್ಲಿ ರಾಷ್ಟ್ರಪತಿ ಅಂದ್ರೆ ಹೀಗೂ ಇರಬಹುದು, ರಾಷ್ಟ್ರಪತಿ ಅಂತ ಹೇಳಿದ್ರೆ ಜನರಿಗೆ ಇಷ್ಟು ಹತ್ತಿರ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಹೊಸ ಪರಿವರ್ತನೆಯನ್ನೇ ತಂದರು. ಒಂದು ಆ ರಾಷ್ಟ್ರಪತಿ ಭವನದಲ್ಲಿ ಸಾಕಷ್ಟು ಸುಧಾರಣೆ ತರ್ತಾರೆ, ಸಾಕಷ್ಟು ಒಂದು ಹೊಸತನವನ್ನು ತರ್ತಾರೆ. ಜೊತೆಗೆ ಒಬ್ಬ ರಾಷ್ಟ್ರಪತಿ ಹೇಗೆ ಅವನು ಜನರಿಂದ ದೂರ ಇರದೆ ಜನರಿಗೆ ನಮ್ಮವರು ಅಂತ ಅನ್ಸೋ ರೀತಿ ಆಗಬಹುದು ಅಂತ ಅವ್ರು ತೋರಿಸ್ಕೊಟ್ರು. ಹಾಗಾಗಿ ಅವ್ರಿಗೆ ಪೀಪಲ್ಸ್ ಪ್ರೆಸಿಡೆಂಟ್ ಅಂತ ಒಂದು ಸಹಜವಾದಂಥ ಮಾತು ಅದು ಒಂದು ರೀತಿ ಜನರ ಬಳಕೆಯಲ್ಲೇ ಬಂದ್ಬಿಡ್ತು. ಅಂದ್ರೆ ಯಾರೋ ಅವ್ರಿಗಾಗಿ ಒಂದು ಬಿರುದು ಕೊಟ್ಟಿದ್ದಲ್ಲ, ಜನರಿಗೆ ಅನ್ನಿಸ್ತಾ ಇತ್ತು. ಆ ರೀತಿಯ ತುಂಬಾ ಹೆಮ್ಮೆ ಪಡಬಹುದಾದಂತಹ ಒಬ್ಬ ರಾಷ್ಟ್ರಪತಿಗಳಾಗಿ ಅವರು ನಮ್ಮ ದೇಶದ ಆ ಉನ್ನತ ಸ್ಥಾನವನ್ನ ಅವರು ಅತ್ಯಂತ ಸಮರ್ಥವಾಗಿ ಅಲಂಕರಿಸಿದರು. ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು
ಈ ರೀತಿಯ ಒಂದು ಅಸಾಮಾನ್ಯ ಎತ್ತರಕ್ಕೆ ಏರಿದಾಗ ಸಹಜವಾಗಿ ಆ ಆ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಆಡಂಬರ, ವೈಭವ, ತುಂಬ ಒಂದು ರೀತಿಯ ಅವರ ಲಕ್ಸುರಿಯಸ್ ಲೈಫ್ ಸ್ಟೈಲ್ ಬಂದ್ಬಿಡುತ್ತೆ. ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗೇ ಜಾಸ್ತಿ ಆಗ್ಬಿಡುತ್ತೆ. ಆದರೆ ಅಬ್ದುಲ್ ಕಲಾಂ ಅವರ ಜೀವನದಲ್ಲಿ ನಾವು ಗಮನಿಸಿದ್ರೆ ಅತ್ಯಂತ ಸರಳವಾದಂತಹ ಬದುಕು. ಒಂದು ಮಾತಿದೆ ಏನಂದ್ರೆ, ಸಿಂಪಲ್ ಲಿವಿಂಗ್ ಅಂಡ್ ಗ್ರೇಟ್ ಥಿಂಕಿಂಗ್ ಅಂತ. ಅಂದ್ರೆ ನಮ್ಮ ಬದುಕು ಅತ್ಯಂತ ಸರಳವಾಗಿರ್ಬೇಕು, ಆದರೆ ನಮ್ಮ ಚಿಂತನೆ ತುಂಬಾ ಎತ್ತರವಾಗಿರ್ಬೇಕು ಅಂತ. ತುಂಬಾ ಜನರಿಗೆ ಅದು ಉಲ್ಟಾ ಆಗ್ಬಿಟ್ಟಿರುತ್ತೆ. ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬಾ ಎತ್ತರ ಇರುತ್ತೆ. ಬಳಸಿದ್ರೆ ಐಫೋನೇ ಬಳಸೋದು, ಇಂಥ ಕಾರೇ ಬಳಸೋದು, ಇಂಥ ಒಂದು ಸ್ಟ್ಯಾಂಡರ್ಡ್ ಹೋಟೆಲ್ಗೆ ಹೋಗ್ತೀನಿ, ಈ ರೀತಿ ಏನೋ ಒಂದು ಮಾಡ್ಕೊಂಡಿರ್ತಾರೆ. ಆದರೆ ಅವರ ಥಿಂಕಿಂಗ್ ತುಂಬಾ ಕೆಳಮಟ್ಟದಲ್ಲಿರುತ್ತೆ. ಮಹಾಪುರುಷರು ಹೇಗೆ ಅಂತಂದ್ರೆ ಅವರ ಬದುಕು ಅತ್ಯಂತ ಸರಳವಾಗಿರುತ್ತೆ. ಅಬ್ದುಲ್ ಕಲಾಂ ಅವರ ಜೀವನದಲ್ಲಿ ನಾವು ನೋಡ್ತೀವಿ, ಅವರು ಇಡೀ ಜೀವನದಲ್ಲೇ ಒಂದು ಟಿವಿಯನ್ನು ತಗೊಳ್ಳಿಲ್ಲ, ರೆಫ್ರಿಜರೇಟರ್ ತಗೊಳ್ಳಿಲ್ಲ, ಏರ್ ಕೂಲರ್ ತಗೊಳ್ಳಿಲ್ಲ, ಒಂದು ಕಾರ್ ತಗೊಳ್ಳಿಲ್ಲ, ಯಾವುದು ಕೂಡ ಅವರು ಗಮನ ಕೊಡಲಿಲ್ಲ. ಅವರ ಆಸ್ತಿ ಯಾವುದು ಅಂತ ಹೇಳಿದ್ರೆ ಅವರ ವೀಣೆ, ತುಂಬಾ ಪ್ರಿಯವಾದಂತಹ ವೀಣೆ ಅವ್ರು ನುಡಿಸ್ತಾ ಇದ್ರು, ಅವ್ರ ಹತ್ರ ಇತ್ತು. ಪುಸ್ತಕಗಳು, ಇಷ್ಟು ದೊಡ್ಡ ಜ್ಞಾನಿಯಾಗಿ ಬೆಳೆಯೋದಕ್ಕೆ ಬಹಳ ಮುಖ್ಯ ಕಾರಣ ಅಂದ್ರೆ ಜ್ಞಾನ. ಆ ಜ್ಞಾನಕ್ಕೆ ಬೇಕಾದದ್ದು ಪುಸ್ತಕಗಳು. ಪುಸ್ತಕಕ್ಕೆ ಅನೇಕರು ಬೆಲೆ ಕೊಡೋದೇ ಇಲ್ಲ. 1,000 ರೂಪಾಯಿ ಕೊಟ್ಟು ಶರ್ಟ್ ತಗೊಳ್ತಾರೆ, 100 ರೂಪಾಯಿ ಕೊಟ್ಟು ಪುಸ್ತಕ ತಗೊಳ್ಳಿ ಅಂದ್ರೆ 2-3 ಸಲ ಯೋಚನೆ ಮಾಡ್ತಾರೆ, 100 ರೂಪಾಯಿ ಕೊಡ್ಬೇಕಾ ಅಂತ. ಅಂದ್ರೆ ಇಷ್ಟು ಜ್ಞಾನದ ಹಸಿವೆ ಅದು ಕಡಿಮೆ ಇರುತ್ತೆ. ಅಂದ್ರೆ ಅಬ್ದುಲ್ ಕಲಾಂ ಅವರ ಆಸ್ತಿ ಅಂದ್ರೆ ಪುಸ್ತಕಗಳು, ಅವ್ರ ವೀಣೆ, ಅವ್ರ ಮಲ್ಕೊಳ್ಳೋಕೆ ಒಂದು ಮಂಚ, ಅದು ಮಾತ್ರ ಅವ್ರ ಸ್ವಂತ ಇತ್ತು. ಎಷ್ಟು ಮಟ್ಟಿಗೆ ಅಂದ್ರೆ ಅವ್ರು ಬರ್ತಾ ಇದ್ದಂತಹ ಏನು ಸಂಬಳ ಇತ್ತೋ ಅವರು ರಾಷ್ಟ್ರಪತಿ ಆಗಿದ್ದಾಗ, ಬೇರೆ ಸಮಯದಲ್ಲಿ ಆ ಎಲ್ಲ ಹಣನ ಅವರು ಅನೇಕರಿಗೆ ಸಹಾಯ ಮಾಡ್ತಾ ಇರ್ತಾರೆ, ದಾನ ಕೊಡ್ತಾ ಇರ್ತಾರೆ. ವಿಶೇಷವಾಗಿ ಒಂದು ಟ್ರಸ್ಟ್ ಮಾಡಿ, ಯಾರು ಗ್ರಾಮೀಣ ಪ್ರದೇಶದಲ್ಲಿರ್ತಾರೆ, ರೂರಲ್ ಕ್ಷೇತ್ರದಲ್ಲಿ ಇರ್ತಾರೆ, ಅವ್ರಿಗೆ ಅವರ ಜೀವನದ ಒಂದು ಸ್ತರ, ಅವರ ಅನುಕೂಲತೆಗಳು ಹೆಚ್ಚಾಗಬೇಕು ಅನ್ನೋಕ್ಕಾಗಿ ಅವರು ಸಂಪೂರ್ಣ ತಮ್ಮ ಹಣವನ್ನ ಅವರು ಕೊಡ್ತಾ ಇರ್ತಾರೆ. ಕಡೆಯಲ್ಲಿ ಕೂಡ ಅವರ ಒಂದು ಇದನ್ನ ನೋಡಿದಾಗ ಅವರ ಹೆಸರಿನಲ್ಲಿ ಯಾವುದೇ ಆಸ್ತಿ ಇಲ್ಲ, ಯಾವುದೇ ಶೇರ್ಸ್ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ. ಆ ರೀತಿಯ ಒಂದು ನಿಸ್ಪೃಹವಾದಂತಹ ಬದುಕನ್ನ ಇವರು ಬದುಕ್ತಾರೆ. ಮತ್ತೆ ಆ ಸ್ಥಾನದಲ್ಲಿ ಅವರಿದ್ರು ಕೂಡ ಅವರು ಅವರಿಂದ ಏನಾರು ಆ ಸ್ಥಾನಕ್ಕೆ ಕಳಂಕ ಬರಬಹುದಾ ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಒಂದ್ಸಲಿ ಅವರ ಸಂಬಂಧಿಕರು ಅವರೆಲ್ಲರೂ ದಿಲ್ಲಿಗೆ ಬರ್ತಾರೆ ಅಂತ ಇವ್ರಿಗೆ ತಿಳಿಸ್ತಾರೆ. ಅಂದ್ರೆ ತಮ್ಮ ಒಬ್ಬ ಪರಿವಾರದ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗಿದ್ದಾರೆ ಅಂತ ಹೇಳಿ ಅವ್ರಿಗೂ ತುಂಬಾ ಒಂದು ಹೆಮ್ಮೆ, ಅವ್ರ ಪರಿವಾರದವರು ಅವರೆಲ್ಲರೂ ಬರ್ತಾರೆ ಅಂತ ಒಂದು ಇವ್ರಿಗೆ ಸುದ್ದಿ ಗೊತ್ತಾಗುತ್ತೆ. ಇವರು ಆ ರೀತಿ ಬಂದ್ರೆ ಅಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಅವ್ರಿಗೆ ಅತಿಥಿ ಗೃಹ ಇದೆ, ಅಲ್ಲಿ ಗೆಸ್ಟ್ ಹೌಸ್ ನಲ್ಲಿ ಉಳ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಇದೆ, ಊಟ ತಿಂಡಿ, ಅಲ್ಲಿ ವೆಹಿಕಲ್ಗಳೆಲ್ಲ ಸಿಕ್ಬಿಡುತ್ತೆ. ಸುಮಾರು 52 ಜನ ಬರ್ತಾರೆ. ಅವರು ಬಂದು ಅದರಲ್ಲಿ ಇವರು ದೊಡ್ಡಣ್ಣ 91 ವರ್ಷ ಆಗಿರುತ್ತೆ ಅವ್ರಿಗೆ, ಅವರಿಂದ ಹಿಡಿದು ಒಂದು 1.5 ವರ್ಷದ ಮಗು ತನಕ 52 ಜನರ ಒಂದು ದೊಡ್ಡ ಒಂದು ರೀತಿಯ ಒಂದು ಬಸ್ ಜನ ಅಂತ ಹೇಳುದು, ಅಷ್ಟು ಜನ ಬಂದು ರಾಷ್ಟ್ರಪತಿ ಭವನದಲ್ಲಿ ಉಳ್ಕೊಂಡು ಅಲ್ಲಿನ ಎಲ್ಲ ಆ ಪರಿಸರವನ್ನೆಲ್ಲ ನೋಡಿ, ಸುತ್ತಮುತ್ತ ಏನೇನು ಪ್ರೇಕ್ಷಣೀಯ ಸ್ಥಳಗಳಿದೆ ಅದನ್ನೆಲ್ಲ ಹೋಗಿ ಭೇಟಿ ಮಾಡಿ ಒಂದು 8-9 ದಿವಸ ಇರ್ತಾರೆ. ಮುಗಿಸಿ ಅವರು ಹೊರಡ್ತಾರೆ, ತುಂಬಾ ಖುಷಿ ಪಡ್ತಾರೆ, ಹೊರಡ್ತಾರೆ. ಅವ್ರು ಹೊರಡ್ತಾ ಇದ್ದಂಗೆ ಅಬ್ದುಲ್ ಕಲಾಂ ಅವರು ತಮ್ಮ ಸೆಕ್ರೆಟರಿಯನ್ನು ಕರೆದು ಹೇಳ್ತಾರೆ, ಇಷ್ಟು ಜನ 8 ದಿವಸ ಇದ್ರಲ್ಲ, ಅವ್ರಿಗೆ ಏನೇನ್ ಖರ್ಚಾಯ್ತು ಅದರ ವಿವರ ತಗೊಂಬನ್ನಿ ಅಂತ. ಅವ್ರು ಕುಡ್ದಂತ ಒಂದೊಂದು ಟೀನು ಲೆಕ್ಕ ಹಾಕ್ಬೇಕು. ಅಯ್ಯೋ ಪರವಾಗಿಲ್ಲ ಅಂತ ಯಾವ್ದು ಬಿಡಬಾರ್ದು, ಅದನ್ನ ತಗೊಂಬನ್ನಿ ಅಂತ. ಆ ಪೂರ್ತಿ ಲೆಕ್ಕವನ್ನು ತೆಗೆಸ್ತಾರೆ. ತೆಗೆಸಿದ್ರೆ ಅದು 3,52,000 ಆಗಿರುತ್ತೆ. ತಕ್ಷಣ ಇವರ ಪರ್ಸನಲ್ ಅಕೌಂಟ್ ಇಂದ ಚೆಕ್ ಬರೆದು ಅವರು ಕೊಡ್ತಾರೆ, ಇದನ್ನ ತಗೊಳ್ಳಿ, ಯಾಕೆಂದ್ರೆ ಅದು ವೈಯಕ್ತಿಕ ಖರ್ಚದು,
ಇದು ಸರ್ಕಾರಕ್ಕೆ ಆ ಖರ್ಚು ಕೊಡಬಾರದು ಅಂತ ಯಾರು ಅವ್ರಿಗೆ ಕೇಳಲಿಲ್ಲ. ಆದ್ರೆ ಈ ರೀತಿಯ ಅನೇಕ ಪ್ರಸಂಗಗಳು ನಾವು ಅವ್ರ ಜೀವನದಲ್ಲಿ ನೋಡ್ತೀವಿ. ಯಾಕೆಂದ್ರೆ ಅವರು ಒಬ್ಬ ಏನೋ ಇಂಜಿನಿಯರಿಂಗ್ ಓದಿದ್ರು, ಸೈಂಟಿಸ್ಟ್ ಆದ್ರು, ವಿಜ್ಞಾನದಲ್ಲಿ ತುಂಬಾ ಕಲ್ತರು ಅಷ್ಟೇ ಅಲ್ಲ, ಅದಕ್ಕೂ ಮೀರಿದಂತಹ ಒಂದು ಆಧ್ಯಾತ್ಮಿಕವಾಗಿ ಕೂಡ ಅವರು ಸಾಕಷ್ಟು ಅವರು ಎತ್ತರಕ್ಕೆ ಏರಿದ್ರು. ಅವರ ಅನೇಕ ಕುರುಹುಗಳು, ಉದಾಹರಣೆಗಳು ಅವರ ಜೀವನದಲ್ಲಿ ನೋಡ್ತೀವಿ. ಒಬ್ಬ ಕೇವಲ ದೊಡ್ಡ ವಿಜ್ಞಾನಿ ಅಲ್ಲ, ಕೇವಲ ರಾಷ್ಟ್ರಪತಿ ಅಲ್ಲ, ಅದಕ್ಕೂ ಮೀರಿದಂತಹ ಭಾರತದ ಏನೋ ಆಧ್ಯಾತ್ಮಿಕ ಒಂದು ಪರಿಚಯ ಅವ್ರಿಗೆ ತುಂಬಾ ಚಿಕ್ಕ ವಯಸ್ಸಿನಿಂದನೇ ಆಗಿತ್ತು. ಯಾಕಂದ್ರೆ ಅವ್ರು ಹುಟ್ಟಿದ್ದು ಒಂದು ತೀರ್ಥಕ್ಷೇತ್ರ, ಅವ್ರು ಬೆಳೆದಂತ ವಾತಾವರಣ, ಅವರ ಸಂಪರ್ಕಕ್ಕೆ ಬಂದವರು ಪ್ರಾಯಶಃ ಅದೆಲ್ಲ ಪ್ರಭಾವ ಬೀರಿರಬಹುದು. ಅವ್ರಿಗೆ ಸಿಕ್ಕಂತ ಮೇಷ್ಟ್ರು ಇಂದ ಹಿಡಿದು ಅವರ ಜೀವನದಲ್ಲಿ ಸಿಕ್ಕದಂತ ಅನೇಕ ಸಾಧುಗಳು, ಸಂತರು, ಮಹಾಪುರುಷರು, ಅವರೆಲ್ಲರ ಪ್ರಭಾವ ಅಬ್ದುಲ್ ಕಲಾಂ ಅವರ ಆಧ್ಯಾತ್ಮಿಕ ಬದುಕು ಮೇಲೆ ಆಗಿದೆ ಅಂತ ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವ್ರಿಗೆ ತುಂಬಾ ಆಸೆ ಇರುತ್ತೆ, ನಾನು ಏರ್ ಫೋರ್ಸ್ನಲ್ಲಿ ಪೈಲಟ್ ಆಗಬೇಕು ಅಂತ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವರ ಮೇಷ್ಟ್ರು ಅವ್ರಿಗೆ ಏರೋಪ್ಲೇನ್ ಎಲ್ಲ ತೋರಿಸಿದಾಗ ಇವ್ರಿಗೆ ಅದ್ರ ಬಗ್ಗೆ ಎಲ್ಲ ಕುತೂಹಲ ಬಂದಿರುತ್ತೆ. ಏರೋಪ್ಲೇನು, ಅದು ಹಾರೋದು, ಅದನ್ನು ಓಡಿಸೋರು ಹೇಗಿರ್ತಾರೆ, ಈ ರೀತಿಯ ಒಂದು ರೀತಿಯ ಆ ಬಾಲ್ಯದಲ್ಲಿ ಬಿದ್ದಂತ ಒಂದು ಬೀಜ ಆಸೆ, ಅದು ಆಸೆ ಇರುತ್ತೆ ತುಂಬಾ. ಇವರು ಅಪ್ಲೈ ಮಾಡ್ತಾರೆ. ಅಲ್ಲಿ ಉತ್ತರಾಖಂಡಿನ ಡೆಹ್ರಾಡೂನ್ನಲ್ಲಿ ಅದರ ಇಂಟರ್ವ್ಯೂ ಇರುತ್ತೆ. ಅದಕ್ಕೆಲ್ಲ ತಯಾರಿ ಆಗಿ ಹೋಗ್ತಾರೆ, ಎಲ್ಲ ಆ ಇಂಟರ್ವ್ಯೂ ಎಲ್ಲ ಆಗುತ್ತೆ. ಅದರ ರಿಸಲ್ಟ್ ಬರುತ್ತೆ. ನೋಡಿದ್ರೆ ಅಲ್ಲಿ 8 ಪೋಸ್ಟ್ ಖಾಲಿ ಇರುತ್ತೆ. ಇವರು 9ನೇ ಸ್ಥಾನ ಬಂದಿರುತ್ತೆ. ಅಂದ್ರೆ ಇವ್ರಿಗೆ ಆ ಜಾಗ, ಆ ಪೈಲಟ್ ಅನ್ನುವ ಆಗುವ ಕನಸು ಅದು ನುಚ್ಚುನೂರಾಗ್ಬಿಡುತ್ತೆ. ತುಂಬಾ ಒಂದು ಸ್ವಲ್ಪ ಮನಸ್ಸಿಗೆ ಆಘಾತ ಆಗುತ್ತೆ. ಯಾಕಂದ್ರೆ ಅನೇಕ ಬಾರಿ ಮನುಷ್ಯನಿಗೆ ತಾನೇನೋ ಅನ್ಕೊಂಡಿರ್ತಾನೆ ಹೀಗೆ ಆಗ್ಬೇಕು ಅಂತ, ಆಗ ಆಗದೆ ಇದ್ದಾಗ ಅವನು ನಿರಾಶೆ ಆಗ್ತಾನೆ. ಇವರು ಕೂಡ ಒಬ್ಬ ಯುವಕ, ಒಂದು 22-23 ವರ್ಷದ ಯುವಕ. ಹಾಗೆ ಆಗುತ್ತೆ. ಅವರು ಡೆಹ್ರಾಡೂನಿಂದ ಹಾಗೇ ತುಂಬಾ ಒಂಥರ ದುಃಖದಲ್ಲೇ ಇರ್ತಾರೆ. ಮುಂದೇನು ಅಂತಾನೆ ಅವ್ರಿಗೆ ಪ್ರಶ್ನೆ ಇರುತ್ತೆ. ನಡ್ಕೊಂಡು ಬರ್ತಾರೆ, ಎಷ್ಟೋ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಾರೆ. ಆ ಹಿಮಾಲಯದ ಆ ದಾರಿಯಲ್ಲಿ ನಡ್ಕೊಂಡು ಬಂದು ಹೃಷಿಕೇಶಕ್ಕೆ ಬರ್ತಾರೆ. ಹೃಷಿಕೇಶದಲ್ಲಿ ಅಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿರ್ತಾರೆ. ನಾವು ಹೃಷಿಕೇಶ ನೋಡಿದವ್ರಿಗೆ ಗೊತ್ತಿರುತ್ತೆ, ಒಂದು ಅದ್ಭುತವಾದಂತಹ ಒಂದು ಜಾಗ. ಗಂಗಾ ನದಿಯ ಒಂದು ತೀರ, ಒಂದು ರೀತಿಯ ಇಂಟರ್ನ್ಯಾಷನಲ್ ಯೋಗ ಕ್ಯಾಪಿಟಲ್ ಅಂತ ಕರೀತಾರೆ ಅದನ್ನು. ಅನೇಕ ಯೋಗಿಗಳನ್ನ ಕೊಟ್ಟಿರ್ತಕ್ಕಂಥ ಜಾಗ. ಅಲ್ಲಿ ಇವರು ಕೂತಿದ್ದಾರೆ, ಹೀಗೆ ನೋಡ್ತಾರೆ, ಅಲ್ಲಿ ಬೋರ್ಡ್ ಹಾಕಿರುತ್ತೆ, ಸ್ವಾಮಿ ಶಿವಾನಂದರ ಆಶ್ರಮ ಅಂತ. ಇವರು ಒಳಗೆ ಹೋಗ್ತಾರೆ. ಇವರ ಅದೃಷ್ಟ, ಸ್ವಾಮಿ ಶಿವಾನಂದರೇ ಭೇಟಿ ಆಗ್ತಾರೆ. ಅವರು ಕರೆದು ಮಾತಾಡಿಸಿ, ಯಾರಪ್ಪ ನೀನು ಅಂತೆಲ್ಲ ವಿಚಾರಿಸ್ತಾರೆ. ಇವರ ಮುಖ ನೋಡ್ರೆ ಗೊತ್ತಾಗುತ್ತೆ ಇವ್ರಿಗೇನೋ ಸ್ವಲ್ಪ ಅಸಮಾಧಾನ, ದುಃಖ ಆಗಿದೆ ಅಂತ ಹೇಳಿ. ಕೇಳಿ ಎಲ್ಲ ತಿಳ್ಕೊಳ್ತಾರೆ, ಈ ಥರ ಇಂಟರ್ವ್ಯೂನಲ್ಲಿ ಅವರು ಸೆಲೆಕ್ಟ್ ಆಗಿಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ನೀ ಈ ಇಂಟರ್ವ್ಯೂನಲ್ಲಿ ನೀನು ವಿಫಲ ಆಗಿರ್ಬೋದು, ಆದರೆ ನಿನ್ನಿಂದ ಏನೋ ಆ ವಿಧಿ ಬೇರೆ ಏನೋ ದೊಡ್ಡ ಕೆಲಸ ಮಾಡಿಸುವ ಯೋಜನೆ ಇದೆ, ಯೋಚನೆ ಮಾಡ, ಅದೆಲ್ಲ ವಿಧಿಗೆ ಬಿಡು, ನಿನ್ ಪ್ರಯತ್ನ ಮಾಡ್ತಾ ಹೋಗು ಅಂತ ಹೇಳಿ ಅವರು ಭರವಸೆ ಕೊಟ್ಟು ಕಳಿಸ್ತಾರೆ. ಅನೇಕ ಬಾರಿ ಅಬ್ದುಲ್ ಕಲಾಂ ಅದನ್ನ ನೆನ್ಪು ಮಾಡ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಅವ್ರು ಕೊಟ್ಟಂತದ್ದೇನಂದ್ರೆ ಆ ಒಂದು ಟಾನಿಕ್, ಒಂದು ರೀತಿಯ ಡೋಸ್. ವಿಧಿ ನಿನ್ನಿಂದ ಏನ್ ಮಾಡಿಸ್ಬೇಕು ಅದು ಮಾಡಿಸತ್ತೆ, ನೀನು ನಿನ್ನ ಪ್ರಯತ್ನ ಮಾಡ್ತಾ ಹೋಗು ಅಂದ್ರೆ ಆ ಒಂದು ಸಂದೇಶ ಅವ್ರ ಬದುಕಿಗೆ ಬಹಳ ದೊಡ್ಡ ಶಕ್ತಿ ಕೊಡೋದು. ಅವತ್ತು ಒಂದು ಯಾವುದೋ ಏರೋಪ್ಲೇನ್ ಅವರು ಎತ್ತರಕ್ಕೆ ಹಾರ್ಸಕ್ ಆಗದೆ ಇರಬಹುದು, ಆದ್ರೆ ಮುಂದೆ ಭಾರತವನ್ನೇ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರಕ್ಕೆ ಹಾರಿಸ್ತಕ್ಕಂತಹ ಒಂದು ಜವಾಬ್ದಾರಿಗಳು ಅವ್ರಿಗೆ ಬರುತ್ತೆ. ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಕ್ಕಂಥ ಒಂದು ಅವಕಾಶ ಅವ್ರಿಗೆ ಸಿಗುತ್ತೆ. ಹೀಗೆ ಅವರ ಜೀವನದಲ್ಲಿ ಅನೇಕ ಬಾರಿ, ಹಾಗಾಗಿ ಅನೇಕ ಪ್ರಸಂಗಗಳನ್ನು ನೋಡಿದಾಗ ನಮಗೆ ಅದು ಹೇಗೆ ಸಾಧ್ಯ ಅಂತ ಅನ್ಸೋ ರೀತಿ ಆಗಿದೆ. ಒಂದ್ಸಲಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಕಾರ್ಯಕ್ರಮ ಯೋಜನೆ ಆಗಿರುತ್ತೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನ. ಆವತ್ತು ಸಾಯಂಕಾಲ ಒಂದು ರೀತಿ
ಒಂದಷ್ಟು ಆಯ್ದ ಗಣ್ಯರನ್ನ ಇವರು ಆಹ್ವಾನ ಮಾಡಿರ್ತಾರೆ. ಅವ್ರ ಜೊತೆ ಒಂದು ಸಣ್ಣ ಔತಣಕೂಟ. ಅವತ್ತು ಆಗಸ್ಟ್ 14 ರಾತ್ರಿ ಪೂರ್ತಿ ಮಳೆ ಬರುತ್ತೆ. 15 ಬೆಳಗ್ಗೆ ಸುಮಾರೊಂದು 8:30-9 ಗಂಟೆಗೆ ಅವರ ಸೆಕ್ರೆಟರಿ ಇತ್ಯಾದಿಗಳೆಲ್ಲ ಸೇರಿದಾಗ ಚರ್ಚೆ ಮಾಡ್ತಾರೆ. ಏನ ಮಾಡೋದು ಅಂತ ತುಂಬ ಟೆನ್ಷನ್ ಆಗುತ್ತೆ. ಯಾಕೆಂದರೆ ಸಂಜೆ 5 ಗಂಟೆ ಕಾರ್ಯಕ್ರಮ ಇದೆ, ಪೂರ್ತಿ ಕಪ್ಪು ಮೋಡ ಇದೆ, ರಾತ್ರಿ ಎಲ್ಲ ಮಳೆ ಬಂದಿದೆ. ಇವರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಅಬ್ದುಲ್ ಕಲಾಂ ಅವ್ರ ಹತ್ರ ಹೋಗಿ ಮಾತಾಡಿಲ್ಲ ಇನ್ನು, ಏನಾರು ಮಾಡುವುದು ಅಂತ. ಯಾಕಂದ್ರೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಕರೆದಿದ್ದಾರೆ, ಓಪನ್ ಜಾಗದಲ್ಲಿ ಕಾರ್ಯಕ್ರಮ. ಒಳಗಡೆ ಕರೆಸೋಣ ಅಂತ ಹೇಳಿದ್ರೆ ಒಳಗಡೆ ಅಷ್ಟೊಂದು ಜನ ಹಿಡಿಸಲ್ಲ, ಒಂದು 600-700 ಜನ ತನಕ ಹಿಡಿಸ್ತಾರೆ. ಬಟ್ ಒಂದು 2,000 ಜನ ತನಕ ಬರುವ ನಿರೀಕ್ಷೆ ಇದೆ. ಹಾಗಾಗಿ ಅವರು ಸರಿ ಇರಲಿ ಅಂದ್ಬಿಟ್ಟು ತಕ್ಷಣ ಅನೇಕ ವ್ಯವಸ್ಥಾಪಕರಿಗೆ ಹೇಳಿ ಛತ್ರಿ ಅಂತ ತರಿಸ್ತಾರೆ. ಅಷ್ಟು ಜನಕ್ಕೂ ಛತ್ರಿ ಕೊಡೋಣ, ಇನ್ನೇನು ಮಾಡೋದು ಮಳೆ ಬಂದರೆ ಅಂತೇಳಿ ತುಂಬ ಆತಂಕದಲ್ಲಿ ಇರ್ತಾರೆ. ಸುಮಾರು ಒಂದು 12:30 ಅಷ್ಟೊತ್ತಿಗೆ ಅಬ್ದುಲ್ ಕಲಾಂ ಅವ್ರನ್ನ ಭೇಟಿ ಮಾಡ್ತಾರೆ ಅವರು ಸೆಕ್ರೆಟರಿ PM ನಾಯರ್ ಅವರು ಭೇಟಿ ಮಾಡಿ ಈ ಥರ ಸಂಜೆ ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ವಿವರಿಸ್ತಾರೆ. ಅವ್ರ ಮುಖದಲ್ಲಿ ಏನೋ ಒಂದು ರೀತಿಯ ಸ್ವಲ್ಪ ಗೊಂದಲ ಇರೋದನ್ನು ನೋಡಿ ಅಬ್ದುಲ್ ಕಲಾಂ ಕೇಳ್ತಾರೆ, ಯಾಕೆ ಸ್ವಲ್ಪ ಚಿಂತಿತರಾಗಿದ್ದೀರಾ ಅಂತ. ಆಗ ನೀವು ನೋಡಿದ್ರ ಹೊರಗಡೆ ಅಂತ, ಕಿಟಕಿ ಪಕ್ಕದಲ್ಲೇ ಇರ್ತಾರೆ ಹೊರಗಡೆ ಅಂತ. ಅಬ್ದುಲ್ ಕಲಾಂ ಹೇಳ್ತಾರೆ, ವಂಡರ್ಫುಲ್ ವೆದರ್, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ಭಾರಿ ಚೆನ್ನಾಗಿದೆ ಅಂತ. ಮೋಡ ಕವಿದ ವಾತಾವರಣ ನೋಡಿ ಇವರು ಗಾಬರಿ ಆದರೆ ಅಬ್ದುಲ್ ಕಲಾಂ ಆರಾಮಾಗಿ ಅದನ್ನು ಆನಂದಿಸ್ತಾ ಇದ್ದಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ಸಂಜೆ ಕಾರ್ಯಕ್ರಮ ಇದೆಯಲ್ಲ ಅದರ ಯೋಚನೆ ಆಗಿದೆ, ನಮಗೆ ಆಲ್ಟರ್ನೇಟಿವ್ ಏನು ಮಾಡೋಕ್ಕಾಗಲ್ಲ, ಸ್ಥಳಾಂತರ ಮಾಡೋಕ್ಕಾಗಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದೆ ಅಂತ. ಆಗ ಅಬ್ದುಲ್ ಕಲಾಂ ಹೇಳ್ತಾರೆ, ಏನು ಆಗಲ್ಲ ಬಿಡಿ, ಚೆನ್ನಾಗಿ ನಡೆಯುತ್ತೆ ಕಾರ್ಯಕ್ರಮ ಅಂತ. ಇವರು ಏನೋ ಹಾರಕೆ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ ಬರ್ತಾರೆ. ನಿಶ್ಚಯ ಮಾಡದಂತೆ 5 ಗಂಟೆಯ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಆ ಗಣ್ಯರು ಬರ್ತಾರೆ. ಅಲ್ಲಿ ಲಘು ಉಪಹಾರ, ಪಾನೀಯ ಎಲ್ಲ ಸ್ವೀಕರಿಸ್ತಾರೆ. ಎಲ್ಲರ ಕೈಗೂ ಛತ್ರಿ ಕೊಟ್ಟಿರ್ತಾರೆ, ಅಕಸ್ಮಾತ್ ಮಳೆ ಬಂತು ಅಂದರೆ ನೀವು ಅದನ್ನು ಉಪಯೋಗಿಸ್ಬೋದು ಅಂತ. ಓಪನ್ ಕಾರ್ಯಕ್ರಮ, ಯೋಜನೆಯಂತೆ ಸರಿಯಾದ ಸಮಯಕ್ಕೆ ರಾಷ್ಟ್ರಪತಿಗಳು ಬರ್ತಾರೆ. ಆ ಕಾರ್ಯಕ್ರಮ ಮುಗಿಯುತ್ತೆ, 6:15 ಮುಗಿಯುತ್ತೆ. ಅವರು ವಾಪಸ್ ಹೊರಡೆ ಹೋಗ್ತಾರೆ. ಜನ ಎಲ್ಲ ಡಿಸ್ಪರ್ಸ್ ಆಗ್ತಾರೆ. ಆಮೇಲೆ ಜೋರ ಮಳೆ ಬರುತ್ತೆ. ಮಾರನೇ ಸಹ ಅಬ್ದುಲ್ ಕಲಾಂ ಹೇಳ್ತಾರೆ, ಯಾಕೆ ಯೋಚನೆ ಮಾಡ್ತಾರೆ, ನಾನು ಹೇಳಿದ್ನಲ್ಲ ಏನು ಆಗಲ್ಲ ಅಂದ್ಬಿಟ್ಟು ಅಂತ. ಈ ರೀತಿಯ ಅನೇಕ ಪ್ರಸಂಗಗಳು ಅವರ ಜೀವನದಲ್ಲಿ ನಾವು ನೋಡ್ತೀವಿ. ಒಂದ್ಸಲಿ ಅವರು ಒರಿಸ್ಸಾಗೆ ಪ್ರವಾಸ ಇರುತ್ತೆ. 2003 ಇಸ್ವಿ ಮೇ 14-15ನೇ ತಾರೀಕು 2 ದಿವಸ ಒರಿಸ್ಸಾ ಪ್ರವಾಸ. ಅವರು ಭುವನೇಶ್ವರ್ಗೆ ಹೋಗ್ಬೇಕು. ಭುವನೇಶ್ವರಿಂದ ಅಲ್ಲಿಂದ ರೂರ್ಕಿ, ಇನ್ನೊಂದು ಕೆಲವು ಊರುಗಳಿಗೆ ಭೇಟಿ ಕೊಡೋದಿರುತ್ತೆ. 12ನೇ ತಾರೀಕು ಮಿಲಿಟರಿ ಸೆಕ್ರೆಟರಿ KS ಡೋಗ್ರಾ ಅಂತೇಳಿ ಅವರು ಭೇಟಿ ಮಾಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಒರಿಸ್ಸಾಗೆ ಚಂಡಮಾರುತ ಅಪ್ಪಳಿಸುವ ಒಂದು ಇದಿದೆ, ನಿರೀಕ್ಷೆ ಇದೆ. ಹಾಗಾಗಿ ಒಂದ್ಸಲಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅವರು ಸೂಕ್ಷ್ಮವಾಗಿ ಹೇಳ್ತಾರೆ. ಅಂದರೆ 2 ದಿವಸದ ಮುಂಚೆ. 13ನೇ ತಾರೀಕು ಬೆಳಗ್ಗೆ ಮತ್ತೆ ಸೇರಿದಾಗ ಈ ಥರ ನಿಮ್ಮ ಕಾರ್ಯಕ್ರಮವನ್ನು ನಾವು ಬದಲು ಮಾಡಬೇಕು ಅನ್ನೋ ಥರ ಇವರೆಲ್ಲರೂ ಹೇಳ್ತಾರೆ, ಯಾರು ಅಬ್ದುಲ್ ಕಲಾಂ ಅವ್ರಿಗೆ. ಆವಾಗ ಅಬ್ದುಲ್ ಕಲಾಂ ಹೇಳ್ತಾರೆ, ನೀವು ವೆದರ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ಅಂತ. ಅವ್ರಿಗೆ ಫೋನ್ ಮಾಡ್ತಾರೆ. ಅವರು ಹೇಳ್ತಾರೆ, ಹೌದು, ತುಂಬ ದೊಡ್ಡ ವೇಗದಲ್ಲಿ ಚಂಡಮಾರುತ ಬರ್ತಾ ಇದೆ, ಅದು ಬಂದು ಭುವನೇಶ್ವರ್ಗೆ ಅಪ್ಪಳಿಸೋದಿದೆ ಅಂತ ಅವರು ಖಚಿತ ಮಾಡ್ತಾರೆ. ಇವ್ರಿಗೆ ಅಬ್ದುಲ್ ಕಲಾಂಗೆ ಒಂದ್ಸರಿ ನಿಶ್ಚಯ ಆದ್ಮೇಲೆ ಹೋಗಲೇಬೇಕು ಅಂತ. ಹಾಗಾಗಿ ನೇವಿಯವ್ರಿಗೆ ಫೋನ್ ಮಾಡಿ ಅಂತ. ನೇವಿಯವ್ರು ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ, ನಾವು ಬೇಕಾದ್ರೆ ನಿಮಗೆ ಸ್ಪೆಷಲ್ ಹೆಲಿಕಾಪ್ಟರ್ನಲ್ಲಿ ಭುವನೇಶ್ವರ್ ತನಕ ಹೋಗ್ಬೋದು, ಆದರೆ ಅಲ್ಲಿಂದ ಉಳಿದ ಚಿಕ್ಕ ಊರುಗಳಿಗೆ ಹೋಗ್ಬೇಕಲ್ಲ, ಅದನ್ನು ನೀವು ರದ್ದುಪಡಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಆಯ್ತು ಅಲ್ಲಿ ತನಕ ಹೋಗೋಣ ಅಂತ ಹೇಳ್ತಾರೆ. ಎಲ್ರಿಗೂ ಆತಂಕ. ಆದರೆ ಇವ್ರು ಹೇಳಿದ್ಮೇಲೆ ಅದನ್ನು ಎದುರಾಕೊಳ್ಳೋಕ್ಕಾಗಲ್ಲ. ಸರಿ ಅಂತ ಹೇಳಿ ಮೇ 14ನೇ ತಾರೀಕು ಯೋಜನೆ ಪ್ರಕಾರ ಅವರು ಅಲ್ಲಿಗೆ ಭುವನೇಶ್ವರ್ಗೆ ಬರ್ತಾರೆ. ಅಲ್ಲಿಗೆ ತಲುಪಿ ಅಲ್ಲಿಂದ ಏನು ಯೋಜನೆ ಮಾಡಿದ್ರು ಅದೇ ಪ್ರಕಾರ ಅವ್ರು ಹೋಗ್ಬೇಕಾದಂಥ ಇನ್ನು 3-4 ಊರುಗಳಿಗೆಲ್ಲ ಭೇಟಿ ಮಾಡ್ತಾರೆ. ಅದಾದ್ಮೇಲೆ ಇವ್ರು ವಾಪಸ್ ಬರ್ತಾರೆ. ಆಗ ಎಲ್ಲ ಪತ್ರಿಕೆಗಳು ಬಂದಿರುತ್ತೆ. ಆ ವೆದರ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ತುಂಬ ಆಶ್ಚರ್ಯದಿಂದ ಹೇಳಿರ್ತಾರೆ. ಏನಂದ್ರೆ, ಆ ಚಂಡಮಾರುತ
400 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇದ್ದಿದ್ದು ಏಕಾಏಕಿ ಅದು ದಿಕ್ಕನ್ನು ಬದಲಾಯಿಸಿ ವಿಶಾಖಪಟ್ಟಣಂ ಕಡೆ ಹೊರಟೋಯ್ತು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಅವಘಡಗಳು ನಡೀಲಿಲ್ಲ ಅಂತ ಹೇಳಿ ಅವರು ವರದಿ ಬರುತ್ತೆ. ಈ ರೀತಿಯ ಅನೇಕ ಪ್ರಸಂಗಗಳು ನಾವು ನೋಡ್ತೀವಿ. ಹೀಗೆ ಅವರ ಆಧ್ಯಾತ್ಮಿಕ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಕೂಡ ನಮಗೆ ಕೆಲವು ಆಶ್ಚರ್ಯಕರ ನಮಗೆ ಸಂಗತಿಗಳು ಗೊತ್ತಾಗುತ್ತೆ. ಒಬ್ಬರು ಪ್ರಮುಖ ಸ್ವಾಮೀಜಿ ಅಂತ ಹೇಳಿ ಗುಜರಾತಿನ ನಾವು ಸ್ವಾಮಿ ನಾರಾಯಣ ಪಂಥದ ಒಬ್ಬರು ದೊಡ್ಡ ಯತಿಗಳು, ಅವರು ಇವರು ಬಹಳ ದೊಡ್ಡ ಒಂದು ಗಾಢವಾದಂಥ ಸ್ನೇಹ ಸಂಬಂಧ. ಅವ್ರ ಜೊತೆ ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳ ಜೊತೆ ಇವರು ಚರ್ಚೆ ಮಾಡ್ಯಾರ. ಅದೇ ಒಂದು ಪುಸ್ತಕವಾಗಿ ಬಂದಿದೆ, ಅಬ್ದುಲ್ ಕಲಾಂ ಮತ್ತೆ ಅವರ ಪ್ರಮುಖ ಸ್ವಾಮೀಜಿ ಜೊತೆ. ಒಂದ್ಸಲಿ ಇವರು ಯಾವುದೋ ಒಂದು ಸಂವಿಧಾನ ಮತ್ತೆ ಕಾನೂನಿಗೆ ಸಂಬಂಧಪಟ್ಟಂಗೆ ಒಂದು ಚರ್ಚೆ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಜಸ್ಟಿಸ್ MN ವೆಂಕಟಾಚಲಯ್ಯ ಅವ್ರನ್ನ ಇವರು ಹೇಳಿ ಕಳಿಸ್ತಾರೆ. ಅವರು ಬೆಂಗಳೂರಲ್ಲಿ ಇರ್ತಾರೆ, ಅವ್ರನ್ನ ಭೇಟಿ ಮಾಡಕ್ಕೆ ಕರೆಸಿರ್ತಾರೆ. ಅವರು ಬರ್ತಾರೆ ದಿಲ್ಲಿಯ ರಾಷ್ಟ್ರಪತಿ ಭವನ್ಗೆ. ಒಂದು ಕೊಠಡಿಯಲ್ಲಿ ಅವರಿಬ್ಬರಿಗೂ ಒಂದು ಮೀಟಿಂಗ್ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ಪಕ್ಕ ಇಬ್ಬರು ಸೋಫಾದಲ್ಲಿ ಕೂತ್ಕೊಂಡು ಒಂದು ಸುದೀರ್ಘವಾದಂಥ ಚರ್ಚೆ ನಡೆಯುತ್ತೆ. ಮುಗಿದ ಮೇಲೆ ಇವರ ಸೆಕ್ರೆಟರಿ ಬರ್ತಾರೆ, PM ನಾಯಕ್ ಬಂದ್ಬಿಟ್ಟು ಅವ್ರನ್ನ ವೆಂಕಟಾಚಲಯ್ಯ ಅವ್ರನ್ನ ಕರ್ಕೊಂಡು ಅವರ ಕೊಠಡಿಗೆ ಹೋಗ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ವೆಂಕಟಾಚಲಯ್ಯ ಅವ್ರು ಹೇಳ್ತಾರೆ, ನಾನು ಅವ್ರ ಪಕ್ಕ ಕೂತಾಗ ಏನೋ ಒಂದು ರೀತಿಯ ಆ ವೈಬ್ರೇಷನ್ಸ್ ನನಗೆ ಅನುಭವ ಆಯಿತು. ಏನೋ ಒಂದು ರೀತಿಯ ದೈವಿ ಶಕ್ತಿ ಇದೆ ಅಂತ ಅನ್ನುವ ಭಾಸ ಆಗ್ತಾ ಇತ್ತು. ಪ್ರಾರಂಭದಲ್ಲಿ ಸ್ವಲ್ಪ ನಂಗೆ ಭಯನೇ ಆಯಿತು. ಆಮೇಲೆ ಅವ್ರ ಜೊತೆ ನಾನು ಮಾತಾಡ್ತಾ ಹೋದಂತೆ ಅದು ಗೊತ್ತಾಗ್ಲಿಲ್ಲ ನನಗೆ. ಆದರೆ ಏನೋ ಒಂದು ವಿಶೇಷವಾದಂಥ ಅನುಭವ ಆಯಿತು ಅಂತ MN ವೆಂಕಟಾಚಲಯ್ಯ ಅವರು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ರು, ಅವರು ಇದನ್ನ ದಾಖಲೆ ಮಾಡ್ತಾರೆ. ಹೀಗೆ ಒಬ್ಬ ಒಬ್ಬ ಅಬ್ದುಲ್ ಕಲಾಂ ಅಂತ ಹೇಳಿದ್ರೆ ನಮಗೆ ಒಬ್ಬ ವಿಜ್ಞಾನಿಯಾಗಿ ಕಾಣಿಸ್ತಾರೆ, ರಾಷ್ಟ್ರಪತಿಯಾಗಿ. ಒಂದು ಆಧ್ಯಾತ್ಮಿಕ ಆಂಗಲ್ನಲ್ಲಿ ಈ ರೀತಿಯ ಒಂದು ಎತ್ತರಕ್ಕೆ ಏರಿದಂತಹ ಒಂದು ವ್ಯಕ್ತಿತ್ವ ನೋಡಿ. ಹಿಂದೂ ಅಂತ ಹೇಳಿದ್ರೆ ಏನು? ಹಿಂದೂ ಅಂತ ಹೇಳಿದ್ರೆ ಅದು ರಿಲಿಜಿಯನ್ ಅಲ್ಲ. ಸುಪ್ರೀಂ ಕೋರ್ಟೇ ಅದನ್ನ ಹೇಳಿದೆ, ಹಿಂದೂ ಇಸ್ ನಾಟ್ ಎ ರಿಲಿಜಿಯನ್. ಹಿಂದೂ ಅಂದ್ರೆ ಅದೊಂದು ರೀತಿಯ ವೇ ಆಫ್ ಲೈಫ್, ಅದೊಂದು ವ್ಯೂ ಆಫ್ ಲೈಫ್. ಬದುಕು ಅಂದ್ರೆ ಏನು ಅಂತ ನೋಡುವ ಒಂದು ದೃಷ್ಟಿ. ಹಿಂದುತ್ವ ಅಂತ ಹೇಳಿದ್ರೆ ಅದೊಂದು ಜೀವನ ದೃಷ್ಟಿ. ಆದ್ರೆ ಅದನ್ನು ತಪ್ಪಾಗಿ ಅನೇಕರು ಅರ್ಥ ಮಾಡ್ಕೊಂಡಿದ್ದಾರೆ. ಅಬ್ದುಲ್ ಕಲಾಂ ಅವರು ಭಾರತೀಯ ಮುಸಲ್ಮಾನ್ ಸಮುದಾಯದಲ್ಲಿ ಹುಟ್ಟಿದ್ದು. ಅಂದ್ರೆ ಅವರ ಪೂಜಾ ಪದ್ಧತಿ ಬೇರೆ ಇರ್ಬೋದು, ಆದ್ರೆ ಅವರ ಚಿಂತನೆ, ಯೋಚನೆ, ಅವರ ಸಂಸ್ಕಾರ, ಅವರ ಸಂಸ್ಕೃತಿ ಅದೆಲ್ಲವೂ ಹಿಂದುವೇ. ಒಂದು ಹಿಂದೂ ಸಂತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಥವಾ ಒಬ್ಬ ಆದರ್ಶ ಮುಸಲ್ಮಾನ ಹೇಗಿರ್ಬೇಕು ಅನ್ನೋದಕ್ಕೆ ಅಬ್ದುಲ್ ಕಲಾಂ ಅವರೇ ಒಂದು ಅತ್ಯಂತ ಯೋಗ್ಯವಾದಂತಹ ಮಾದರಿ ಅಂತ ಹೇಳೋದು. ಅಂದ್ರೆ ಈ ರೀತಿಯ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ನೋಡಿ. ಅವರ ಯೋಚನೆಯಲ್ಲೇ ಭಾರತೀಯತೆ ಹೇಗೆ ಬಂದಿತ್ತು ಅಂತ ಹೇಳಿದ್ರೆ, ಅವರು ಮೊದಲು ಮಾಡಿದಂತಹ ಹೋವರ್ ಕ್ರಾಫ್ಟ್ ಅಂದ್ರೆ ಭೂಮಿಯಿಂದ ಎತ್ಕೊಂಡು ಒಂದು ಕೆಲವ್ರನ್ನ ಕೂಡಿಸ್ಕೊಳ್ಳುತ್ತೆ, ಅದು ಲೋಕಲ್ ಟ್ರಾನ್ಸ್ಪೋರ್ಟ್ಗೆ ಉಪಯೋಗ ಆಗುತ್ತೆ. ಅದನ್ನ ಮಾಡಿದಾಗ ಅದಕ್ಕೆ ಏನು ಹೆಸರಿಡಬೇಕು ಅಂತ ಹೇಳಿದ್ರೆ ಇವರು ಅದಕ್ಕೆ ನಂದಿ ಅಂತ ಹೆಸರಿಡ್ತಾರೆ. ಈಶ್ವರನ ನಂದಿ, ಯಾಕೆಂದ್ರೆ ಇವರು ರಾಮೇಶ್ವರ ಪ್ರಾಯಶಃ ಇರ್ಬೋದು, ಅದು ಕಾರಣ ಆ ಪ್ರಭಾವ ಇರ್ಬೋದು. ನಂದಿ ವಾಹನ ಅಂತ ಅದಕ್ಕೆ ಹೆಸರಿಡ್ತಾರೆ. ಮುಂದೆ ಚಂದ್ರನ ಒಂದು ದೊಡ್ಡ ಸ್ಯಾಟಲೈಟ್ ಬಿಟ್ಟಾಗ ರೋಹಿಣಿ ಅಂತ ಹೆಸರಿಡ್ತಾರೆ. ಯಾಕೆ ಅಂದ್ರೆ ಚಂದ್ರನ ಹೆಂಡತಿ ರೋಹಿಣಿ. ಅವರ ಮಿಸೈಲ್ಗಳು ಏನು ಅವರ ಕಾಲದಲ್ಲಿ ಮತ್ತೆ ನಂತರವೂ ಡೆವಲಪ್ ಆಯ್ತು, ಅದಕ್ಕೆ ಇಟ್ಟಿರ್ತಕ್ಕಂಥ ಹೆಸರುಗಳನ್ನು ನೋಡಿದ್ರು ಕೂಡ ನಮಗೆ ಅದೆಲ್ಲ ಭಾರತೀಯತೆ ಅದು ನಮಗೆ ಕಾಣುತ್ತೆ. ಅದು ಅಗ್ನಿ, ಪೃಥ್ವಿ, ಆಕಾಶ್, ತ್ರಿಶೂಲ್, ನಾಗ್ ಎಲ್ಲ ಭಾರತೀಯ ಪರಂಪರೆಯ ಬಂದಿರತಕ್ಕಂಥ ಹೆಸರುಗಳು. ಇನ್ನೊಂದು ಸ್ವಾರಸ್ಯಕರವಾದಂತಹ ಒಂದು ವಿಷಯ ಹೇಳಬೇಕು ಅಂದ್ರೆ, ರಾಮಕೃಷ್ಣಾಶ್ರಮದಲ್ಲಿ ಸ್ವಾಮಿ ಹರ್ಷಾನಂದರು ಒಂದು ಹಿಂದೂ ಧರ್ಮದ ಬಗ್ಗೆ ಒಂದು ರೀತಿಯ ಇನ್ಸೈಕ್ಲೋಪೀಡಿಯಾ ಆಫ್ ಹಿಂದೂ ಧರ್ಮ ಅಂದ್ಬಿಟ್ಟು ಒಂದು ಬೃಹತ್ ಗ್ರಂಥವನ್ನ ಅವರು ಸಂಪಾದನೆ ಮಾಡ್ತಾರೆ. ಯಾಕಂದ್ರೆ ಅನೇಕ ವಿಚಾರಗಳು ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಹರಡೋಗಿರುತ್ತೆ. ಆ ಎಲ್ಲ ವಿಚಾರಗಳನ್ನ ಒಂದ್ ಕಡೆ ಸಿಗ್ಲಿ ಅಂದ್ಬಿಟ್ಟು ಒಂದು ಬೃಹತ್
ಒಂದು ಗಾತ್ರದ ಗ್ರಂಥವನ್ನ ಅವರು ಸಂಪಾದನೆ ಮಾಡಿ ಅದನ್ನ ಬಿಡುಗಡೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ನಡೀತದೆ ಅದರ ಬಿಡುಗಡೆ. ಆ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂ ಧರ್ಮ, ಆ ಪುಸ್ತಕದ ಬಿಡುಗಡೆ ಮಾಡಿದ್ದು ಅಬ್ದುಲ್ ಕಲಾಂ ಅವರು. ಹೀಗೆ ಭಾರತೀಯತೆ ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ ಅದು ಆಳಕ್ಕೆ ಹೋದ್ರೆ ಏನಾಗುತ್ತೆ ಅನ್ನಕ್ಕೆ ಅಬ್ದುಲ್ ಕಲಾಂ ಅವರೇ ನಮಗೆ ಒಂದು ಶ್ರೇಷ್ಠ ಉದಾಹರಣೆ ಅಂತ ಹೇಳುದು. ಅವ್ರಿಗೆ ಕಣಕಣದಲ್ಲೂ ಕೂಡ ಭಾರತ ಒಂದು ಭವ್ಯ ದೇಶವಾಗಿ ಅದು ಮೇಲೆ ಇರಬೇಕು, ಭವ್ಯ ಭಾರತದ ಒಂದು ಕನಸು ಕಂಡಂತಹ ಒಬ್ಬ ಕನಸುಗಾರ ಅವರು. ಕೇವಲ ಕನಸುಗಾರ ಅಲ್ಲ, ಅದಕ್ಕೆ ಸಾಕಷ್ಟು ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ. ಉದಾಹರಣೆಗೆ ನಾಗಲೇ ಉಲ್ಲೇಖ ಮಾಡಿದೆ, 1998ನೇ ಇಸ್ವಿಯಲ್ಲಿ ಮೇ ತಿಂಗಳಲ್ಲಿ, ಮೇ 11 ಮತ್ತು 13ನೇ ತಾರೀಕು ರಾಜಸ್ಥಾನದ ಪೋಖ್ರಾನ್ ಅನ್ನುವ ಜಾಗದಲ್ಲಿ ಅಮೇರಿಕಾ ತಾನೇ ಒಂದು ದೊಡ್ಡಣ್ಣ, ತನಗೆ ಗೊತ್ತಿಲ್ಲದೆ ಜಗತ್ತಿನಲ್ಲಿ ಯಾವುದೇ ಚಟುವಟಿಕೆ ನಡಿಬಾರದು ಅಂತ ಅವರು ಒಂದು ರೀತಿಯ ಸದಾ ಕಣ್ಗಾವಲಿಟ್ಟಿರ್ತಕ್ಕಂಥ ಸ್ಯಾಟಲೈಟ್ಗಳನ್ನ ಬಿಟ್ಟಿದ್ರು ಕೂಡ ಅದನ್ನ ಕಣ್ಣು ತಪ್ಪಿಸಿ ಗುಟ್ಟಾಗಿ ಎಲ್ಲ ತಯಾರಿ ಮಾಡಿ ಆ ಮೇ 11ನೇ ತಾರೀಕು ಆ ಅಣು ಪರೀಕ್ಷೆ, ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡುತ್ತೆ. ಆ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಾಗ ಆ ಸುತ್ತಮುತ್ತ ಪ್ರದೇಶದಲ್ಲಿ ಅದರ ಕಂಪನ ಮೂಡ್ತು, ಸರಿ. ಆದರೆ ಭಾರತ ಮಾಡಿದೆ ಇದು, ಅದು ಇಂಡಿಜಿನಸ್ ಆಗಿ, ಅದು ಅಮೇರಿಕ ಗೊತ್ತಾಗದೆ ಮಾಡಿದೆ ಅಂತ ಹೇಳಿದ್ದು ಅಮೇರಿಕಾಗೆ ವಿಪರೀತ ಸಿಟ್ಟು ಬರೆಸಿದಂತ ಒಂದು ಪ್ರಸಂಗ. ಎಷ್ಟು ಸಿಟ್ಟು ಬಂತು ಅಂತ ಹೇಳಿದ್ರೆ, ಭಾರತದ ಮೇಲೆ ಅನೇಕ ನಿರ್ಬಂಧಗಳನ್ನ ಇದೇ ಕಾರಣಕ್ಕಾಗಿ ಈಗೋಯಿಸ್ಟಿಕ್ ಅಮೇರಿಕ ಭಾರತದ ಮೇಲೆ ಹೇರಿತ್ತು 1998ನೇ ಇಸ್ವಿ. ಯಾಕೆಂದ್ರೆ ಭಾರತ ಅಂತ ಹೇಳಿದ್ರೆ ಅದು ಯಾವತ್ತೂ ಡೆವಲಪ್ಡ್ ಕಂಟ್ರಿ ಆಗೇ ಇರಬೇಕು, ಹಿಂದುಳಿದ ದೇಶವಾಗಿರ್ಬೇಕು ಅಂತ ಅಪೇಕ್ಷೆ ಪಡುವಂತ ಆ ದೇಶಗಳಿಗೆ ಭಾರತ ಮೇಲ್ ಬರೋದು ಇಚ್ಛೆ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ವಿ ಜಗತ್ತಿನ ಜಿಯೋ ಪಾಲಿಟಿಕ್ಸ್ ಹೇಗೆ ನಡೀತಾ ಇದೆ ಅಂತ. ಭಾರತ ಸ್ವಾವಲಂಬಿಯಾಗಿ ತನ್ನತನದ ಮೇಲೆ ಎದ್ದು ನಿಂತಹ ಒಂದು ಬಹಳ ಮುಖ್ಯವಾದಂತಹ ಒಂದು ಅಧ್ಯಾಯ ಪೋಖ್ರಾನ್ ಅಣು ಪರೀಕ್ಷೆ. ಅದರ ನೇತೃತ್ವ ವಹಿಸಿದ್ದು ಅಬ್ದುಲ್ ಕಲಾಂ. ಆಗ ಅವರು ಭಾರತ ಸರ್ಕಾರದ ಸೈಂಟಿಫಿಕ್ ಅಡ್ವೈಸರ್ ಆಗಿರ್ತಾರೆ, ಇಡೀ ಇದರ ಮೇಲ್ವಿಚಾರಣೆ ಮಾಡ್ತಾ ಇರ್ತಾರೆ, ಅತ್ಯಂತ ಸಮರ್ಥವಾಗಿ ಅದನ್ನ ಪರೀಕ್ಷೆ ಮಾಡ್ತಾರೆ. ಆ ದಿನದಿಂದ ಇಡೀ ಜಗತ್ತಿನ ಭೂಪಟದಲ್ಲಿ ಭಾರತ ಅನ್ನುವ ದೇಶಕ್ಕೆ ಒಂದು ವಿಶೇಷ ಮಹತ್ವ ಬಂದಿರೋದನ್ನ ಇತಿಹಾಸಕಾರರು ದಾಖಲೆ ಮಾಡ್ತಾರೆ. ಅಂದ್ರೆ ಅಲ್ಲಿ ತನಕದ ಭಾರತ ಅದು ಬೇರೆ, ಪೋಖ್ರಾನ್ ನಂತರದ ಭಾರತ ಬೇರೆ. ಯಾಕೆಂದ್ರೆ ಜಗತ್ತು ಭಾರತವನ್ನ ನೋಡುವ ದೃಷ್ಟಿ, ಭಾರತಕ್ಕೆ ಕೊಡ್ತಾ ಇದ್ದಂಥ ಗೌರವ ಜಾಸ್ತಿ ಆಯ್ತು. ಹೇಗೆ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ನಂತರ ಒಂದು ರೀತಿಯ ಡ್ರಾಮ್ಯಾಟಿಕ್ ಶಿಫ್ಟ್ ಆಗೋಯ್ತು ಒಟ್ಟು ಭಾರತದ ಲ್ಯಾಂಡ್ಸ್ಕೇಪ್, ಭಾರತದ ಒಂದು ಕುರಿತಾಗಿರ್ತಕ್ಕಂಥ ಒಂದು ದೃಷ್ಟಿಯ ಬದಲಾಗೋಯ್ತು. ಅದೇ ರೀತಿ ಅದೊಂದು ಮೈಲಿಗಲ್ಲು. ಅದಕ್ಕೆ ಬಹಳ ಒಂದು ದೊಡ್ಡ ನೇತೃತ್ವ ಕೊಟ್ಟಂಥವ್ರು ಅಬ್ದುಲ್ ಕಲಾಂ ಅವರು. ಅಂದ್ರೆ ಅವ್ರಿಗೆ ಭಾರತ ಅತ್ಯಂತ ಪ್ರಬಲ ದೇಶವಾಗಬೇಕು, ಶ್ರೇಷ್ಠ ದೇಶವಾಗಬೇಕು. ಏನಿವತ್ತು ನಾವು ಕೇಳ್ತೀವಲ್ಲ, ಏಕ ಭಾರತ್ ಶ್ರೇಷ್ಠ ಭಾರತ್, ವಿಕಸಿತ ಭಾರತ್, ಈ ರೀತಿ ಶಬ್ದಗಳು ಕೇಳ್ತಾ ಇವಲ್ಲ. ಇದನ್ನ ಒಂದು 25 ವರ್ಷದ ಮುಂಚೆ ಅವರು ಅದ್ರ ಬಗ್ಗೆ ಹೇಳಕ್ ಶುರು ಮಾಡ್ತಾರೆ. ಒಂದು ತಾವು ಮಾಡ್ತಾ ಇದ್ದಾರೆ ತಮ್ಮ ಸಾಮರ್ಥ್ಯವೆಲ್ಲವನ್ನು ಬಳಸಿ. ಆದರೆ ಇಂಡಿಯಾ 2020 ವಿಷನ್ ಫಾರ್ ನ್ಯೂ ಮಿಲಿನಿಯಂ ಅಂತ ಹೇಳಿ ಪುಸ್ತಕ ಕೂಡ ಬರೆದಿದ್ದಾರೆ. ಅವರ ಯೋಚನೆ ಏನಂದ್ರೆ, ಭಾರತ ಅತ್ಯದ್ಭುತವಾದಂತಹ ಸಾಮರ್ಥ್ಯ ಇರತಕ್ಕಂಥ ದೇಶ, ಭಾರತ ಇದು ಬೆಳಿಬೇಕು, ದೊಡ್ಡದಾಗಬೇಕು, ಭಾರತ ಇಡೀ ಜಗತ್ತಿಗೆ ಒಂದು ಅತ್ಯಂತ, ಭಾರತ ಅಂತ ಹೇಳಿದ್ರೆ ಗೌರವ ಕೊಡಬೇಕು ಅಂತ ಸ್ಥಿತಿಗೆ ಏರ್ಬೇಕು ಅಂತ ಹೇಳಿದ್ರೆ ಆ ರೀತಿ ಕೆಲಸ ಮಾಡತಕ್ಕಂತಹ ಯುವಕ ಪಡೆ ಸಿದ್ಧ ಆಗ್ಬೇಕು. ಹಾಗಾಗಿ ಯುವಕರಲ್ಲಿ ಈ ರೀತಿಯ ಒಂದು ಕನಸನ್ನ ಬಿತ್ತುವ ಕೆಲಸವನ್ನ ಅವ್ರು ಮಾಡ್ತಾರೆ. ಭವ್ಯ ಭಾರತದ ಕನಸನ್ನ ಹೋಗಿದ ಕಡೆ ಎಲ್ಲ ಮಾತಾಡ್ತಾ ಇದ್ದಿದ್ದು ಇಂಡಿಯಾ 2020 ವಿಷನ್ ಭಾರತ್, ಶ್ರೇಷ್ಠ ಭಾರತ್. ಆ ಪ್ರತಿಯೊಬ್ಬ ಯುವಕ, ಯಾಕೆಂದ್ರೆ ಯುವಕರು ಅವ್ರ ಮುಂದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಅವರು ಭಾರತಕ್ಕಾಗಿ ಅವರು ಏನಾದ್ರು ಕೊಡುಗೆ ಕೊಡಬೇಕು ಅನ್ನುವ ಆ ಒಂದು ಇಚ್ಛೆಯನ್ನ ಅವರು ಓಡಿಸ್ತಾ ಹೋಗ್ತಾರೆ. ಹಾಗಾಗಿ ಅವರು ಇಗ್ನೈಟಿಂಗ್ ಮೈಂಡ್ಸ್ ಅಂತ ಕೂಡ ಒಂದು ಪುಸ್ತಕ ಬರೆದಿದ್ದಾರೆ.
ಇಗ್ನೈಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಒಂದ್ ರೀತಿ ಭಾರತ ಅಂತ ಹೇಳಿದ್ರೆ ಅದು ಎಲ್ಲಾ ಕ್ಷೇತ್ರದಲ್ಲೂ ಅದು ವಿಕಸಿತ ಆಗ್ಬೇಕು. ಅವ್ರು 5 ಕ್ಷೇತ್ರಗಳನ್ನು ಹೇಳ್ತಾರೆ. ಅಗ್ರಿಕಲ್ಚರ್ ಮತ್ತೆ ಫುಡ್ ಪ್ರೊಡಕ್ಷನ್, ಇದರಲ್ಲಿ ಭಾರತ ವಿಶೇಷವಾದಂತ ಅತ್ಯಾಧುನಿಕ ತಂತ್ರಜ್ಞಾನವನ್ನು ತರಬೇಕು, ಮತ್ತೆ ಅದರಲ್ಲಿ ಬೆಳಿಬೇಕು. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಎನರ್ಜಿ, IT ಮತ್ತು ಎಲೆಕ್ಟ್ರಾನಿಕ್ಸ್, ಎಜುಕೇಶನ್ ಮತ್ತು ಹೆಲ್ತ್ ಕೇರ್, ಮತ್ತೆ ಸೆಲ್ಫ್ ರಿಲಯನ್ಸ್, ಎಲ್ಲದರಲ್ಲೂ ಸ್ವಾವಲಂಬನೆ. ಈ ವಿಚಾರವನ್ನ ಅವರೊಂದು 25 ವರ್ಷದ ಮುಂಚೆ ದೇಶದಾದ್ಯಂತ ಎಲ್ಲೆಡೆ ಅದ್ರ ಹೇಳ್ತಾ ಹೋದ್ರು, ಪುಸ್ತಕ ಬರೆದ್ರು, ಯುವಕರ ಜೊತೆ ಭೇಟಿ ಮಾಡಿದ್ರು, ಸಂವಾದ ಮಾಡ್ತಾರೆ. ಪ್ರಾಯಶಃ ಅದು ಕೂಡ ಇವತ್ತಿನ ಏನು ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಅಥವಾ ಸ್ಟಾರ್ಟಪ್ ಇಂಡಿಯಾ, ಈ ರೀತಿಯ ಯೋಜನೆಗಳು ಯಶಸ್ವಿ ಆಗಕ್ಕೆ ಅದೆಲ್ಲ ಕಾರಣ ಇದೆ. ಯಾಕಂದ್ರೆ ಆವಾಗ ಪ್ರಾಯಶಃ ಅನೇಕ ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿ ಇದ್ದವರು ಇವತ್ತು ಅವರು ದೊಡ್ಡವರಾಗಿರ್ಬೋದು. ಆ ರೀತಿ ಭಾರತದ ಒಂದು ಭವ್ಯ ಒಂದು ಚಿಂತನೆಯನ್ನ ಮಾಡ್ತಾ ಇಡೀ ತಮ್ಮ ಜೀವನವನ್ನ ಅದಕ್ಕೋಸ್ಕರ ಮೀಸಲಾಗಿಟ್ಟಂತ ವ್ಯಕ್ತಿ. ಅಂದ್ರೆ ಇಷ್ಟು ದೊಡ್ಡ ವ್ಯಕ್ತಿತ್ವ ಇದೆ, ಇಷ್ಟು ದೊಡ್ಡ ಒಂದು ಸಾಮರ್ಥ್ಯ ಇದೆ. ಆದ್ರೆ ಈ ರೀತಿ ಎತ್ತರವಾಗಿ ಬೆಳೆದಂತವರು ಅನೇಕ ಬಾರಿ ಜನಸಾಮಾನ್ಯರಿಂದ ದೂರ ಆಗ್ಬಿಡ್ತಾರೆ ಅಥವಾ ಏಕಾಂಗಿ ಆಗ್ಬಿಡ್ತಾರೆ, ಒಬ್ರೇ ಎಲ್ಲೋ ಇರ್ತಾರೆ. ಆದ್ರೆ ಇವ್ರು ಹಾಗಲ್ಲ. ಅಬ್ದುಲ್ ಕಲಾಂಗೆ ಆ ಜನರ ಪ್ರೀತಿ, ವಿಶೇಷವಾಗಿ ಮಕ್ಕಳು, ವಿದ್ಯಾರ್ಥಿಗಳು, ಯುವಕರು ಅಂತ ಹೇಳಿದ್ರೆ ಅದೆಷ್ಟು ಪ್ರೀತಿ ಅಂತ ಹೇಳಿದ್ರೆ ಅದು ಬರೀ ಬಾಯಿ ಮಾತಿನ ಪ್ರೀತಿ ಅಲ್ಲ, ನಿಜವಾದ ಅರ್ಥದ ಪ್ರೀತಿಯನ್ನ ಅವರ ಜೀವನದುದ್ದಕ್ಕೂ ನಾವು ನೋಡ್ತೀವಿ. ಅವ್ರು ಎಷ್ಟೇ ದೊಡ್ಡ ಸ್ಥಾನ ಹೋದ್ರು ಮಕ್ಕಳ ಜೊತೆ ಅವ್ರು ಬೆರಿತಾ ಇದ್ದಿದ್ದು, ಜನರಿಗಾಗಿ ನಾನು ಏನಾರು ಮಾಡಬೇಕು ಅನ್ನುವ ತುಡಿತ ಇಷ್ಟು ಇತ್ತು ಅಂತ ಹೇಳಿದ್ರೆ. ಒಂದ್ಸಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಅಲ್ಲಿ ಈ ವಿಕಲಾಂಗ ಮಕ್ಕಳಿರ್ತಾರೆ, ಅವ್ರಿಗೆ ತುಂಬಾ ಕಷ್ಟಪಡ್ತಾ ಇರ್ತಾರೆ ಕೂತಿದ್ದವ್ರು ಎದ್ದೇಳಕ್ಕೆ, ನಡೆಯಕ್ಕೆ. ಆಗ ಇವ್ರು ಕೇಳ್ತಾರೆ ಯಾಕೆ ಅಂತ ಹೇಳಿದಾಗ ಅಲ್ಲಿದ್ದವ್ರು ಹೇಳ್ತಾರೆ, ಇಲ್ಲ ಅವ್ರು ಹಾಕೊಂಡಿರ್ತಕ್ಕಂಥ ಆ ಕ್ಯಾಲಿಪರ್ಸ್ ಏನಿದೆ ಅದು ತುಂಬಾ ಭಾರ ಇರುತ್ತೆ, ಆರ್ಟಿಫಿಷಿಯಲ್ ಲೆಗ್ ಅದು. ಯಾಕೆಂದ್ರೆ ಅದು ಮೆಟಲ್ಲು ಅಥವಾ ಮರದಿಂದ ಮಾಡಿರ್ತಾರೆ, ಅದನ್ನ ಇವರು ಅಸಹಜ ಅದು, ಹಾಗಾಗಿ ತುಂಬಾ ಕಷ್ಟ ಆಗತ್ತೆ ಅಂತ ಇವ್ರಿಗೆ ತಲೆಯಲ್ಲಿ ಓಡಕ್ ಶುರು ಆಗುತ್ತೆ. ಇವತ್ತು ಇಷ್ಟೆಲ್ಲ ರಿಸರ್ಚ್ ನಡೀತಾ ಇದೆ, ಪಾಲಿ ಇಥಿಲಿನ್ ಅನೇಕ ವಸ್ತುಗಳು ರಿಸರ್ಚ್ ನಡೀತಾ ಇದೆ, ಅದನ್ಯಾಕೆ ನಾವು ಯೂಸ್ ಮಾಡಬಾರ್ದು ಅಂತ ಅನೇಕ ಸೈಂಟಿಸ್ಟ್ ಚರ್ಚೆ ಮಾಡ್ತಾರೆ. ಬೇರೆ ಬೇರೆ ಮೆಟೀರಿಯಲ್ ವಿಷಯದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಅವ್ರ ಜೊತೆ ಇವರು ಮೆಟಲರ್ಜಿಕಲ್ ಎಕ್ಸ್ಪರ್ಟ್ ಹತ್ರ ಎಲ್ಲ ಚರ್ಚೆ ಮಾಡ್ತಾ ಇವರು ಒಂದು ಮೆಟೀರಿಯಲ್ ಕಂಡಿಡಿದಲ್ಲ, ಒಂದು ಇರುತ್ತೆ. ಆ ಮೆಟೀರಿಯಲ್ಲು ತುಂಬಾ ಲೈಟ್ ವೆಯ್ಟ್ ಆದರೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಆ ಮೆಟೀರಿಯಲ್ನ ಬಳಸಿ ಯಾಕೆ ಮಾಡಬಾರ್ದು ಅಂತ ಇವರು ಬರೀ ಸಲಹೆ ಕೊಟ್ಟು ಬಿಡ್ಲಿಲ್ಲ, ಅವರು ನಿಂತು ಮಾಡಿಸಿ ಒಂದು ಕೆಲವು ತಿಂಗಳಾದ್ಮೇಲೆ ಒಬ್ಬ ಪೋಲಿಯೋ ಬಂದಿರತಕ್ಕಂಥ ಕಾಲಿಲ್ಲದ ವ್ಯಕ್ತಿಗೆ ಅದನ್ನ ಜೋಡಿಸಿ ಅದನ್ನ ನೋಡ್ತಾರೆ. ಅವ್ರ ಹಿಂದೆ ನೋಡಿದಾಗ ತುಂಬಾ ಕಷ್ಟಪಟ್ಟು ನಡೀತಾ ಇದ್ದಂತ ಆ ಬಾಲಕ ಇದನ್ನ ಜೋಡಿಸಿದಾಗ ಸರಾಗವಾಗಿ ನಡೀತಕ್ಕಂಥ ದೃಶ್ಯ ಅವ್ರಿಗೆ ತುಂಬಾ ಆನಂದವನ್ನು ಕೊಡುತ್ತೆ. ಆ ಲೈಟ್ ವೆಯ್ಟ್ ಕ್ಯಾಲಿಪರ್ಸ್ ಅಂದ್ರೆ ಎಷ್ಟಿತ್ತು ಅಂತ ಹೇಳಿದ್ರೆ ಆಗ ಸುಮಾರು 3-4 kg ಇರ್ತಾ ಇತ್ತಂತೆ ಅದು. ಇವರು ಈ ಪ್ರಯೋಗ ಮಾಡಿದ್ಮೇಲೆ ಆ ಲೈಟ್ ವೆಯ್ಟ್ ಕ್ಯಾಲಿಪರ್ಸ್ ಸುಮಾರು 200-400 ಗ್ರಾಮ್ಗೆ ಅದು ಬಂದ್ಬಿಡ್ತದೆ. 90% ವೆಯ್ಟ್ ಕಡಿಮೆ ಆಗುತ್ತೆ. ಅಂದ್ರೆ ವಿಜ್ಞಾನ ಅಂತ ಹೇಳಿದ್ರೆ, ಆವಿಷ್ಕಾರಗಳು, ಟೆಕ್ನಾಲಜಿ ಅಂತ ಹೇಳಿದ್ರೆ ಜನಸಾಮಾನ್ಯರ ನಿಜ ಅರ್ಥದಲ್ಲಿ ಉಪಯೋಗ ಆಗ್ಬೇಕು, ನಿತ್ಯ ಜೀವನದಲ್ಲಿ ಅದರ ಏನಾದ್ರು ಲಾಭ ಆಗ್ಬೇಕು ಅನ್ನೋದು ಅವ್ರಿಗೆ ಇರುತ್ತೆ. ಅದೇ ರೀತಿ ಒಬ್ಬ ಸೈಂಟಿಸ್ಟ್ ಜೊತೆ ಸೇರಿ ತುಂಬಾ ಕಡಿಮೆ ಬೆಲೆಯಲ್ಲಿ ಸ್ಟೆಂಟ್, ಹಾರ್ಟ್ಗೆ ಬ್ಲಾಕೇಜ್ ಆದ ಇಡ್ತಾರಲ್ಲ, ಆ ಸ್ಟೆಂಟ್ ನ ಆವಿಷ್ಕಾರದಲ್ಲಿ ಇವರು ಪ್ರಯತ್ನ ಮಾಡ್ತಾರೆ. ಟ್ಯಾಬ್ಲೆಟ್ PC ಇವತ್ತು ತುಂಬಾ ಸಹಜ ಆಗಿದೆ, ಅವತ್ತು ಅದು ತುಂಬಾ ಅಷ್ಟು ಸುಲಭವಾಗಿ ಸಿಗ್ತಾ ಇರಲ್ಲ ಅಥವಾ ಮಾಡಕ್ ಆಗ್ತಾ ಇರಲ್ಲ. ತುಂಬಾ ಕಡಿಮೆ ಬೆಲೆಯಲ್ಲಿ ಸಾಮಾನ್ಯ ಗ್ರಾಮೀಣ ವ್ಯಕ್ತಿಗೂ ಒಂದು ಟ್ಯಾಬ್ಲೆಟ್ PC ಸಿಗೋ ತರ ಅದನ್ನೊಂದು ಆವಿಷ್ಕಾರದಲ್ಲಿ ಕೂಡ ಇವ್ರದ್ದು ಪಾತ್ರ ಇದೆ. ಹೀಗೆ ವಿಜ್ಞಾನ ಜನರಿಗಾಗಿ ಉಪಯೋಗ ಆಗ್ಬೇಕು ಅಂದ್ರೆ ಜನರ ಬಗ್ಗೆ ಇದ್ದಂತ ಕಾಳಜಿ ಅವ್ರನ್ನ ಈ ರೀತಿ ಮಾಡ್ಲಿಕ್ಕೆ ಪ್ರೇರೇಪಿಸ್ತಾ ಇತ್ತು.
ಹೆಜ್ಜೆ ಹೆಜ್ಜೆಗೂ ಹೋದ ಕಡೆಯೆಲ್ಲ ಪ್ರತಿಯೊಬ್ಬರನ್ನು ಆ ರೀತಿಯ ಒಂದು ಪ್ರೀತಿ ಆದರದಿಂದ ನೋಡ್ತಾ ಇರ್ತಾರೆ. ಅದಕ್ಕೆ ಅವ್ರ ಜೊತೆ ಇದ್ದಂತಹ ಅವರ ಸೆಕ್ರೆಟರಿ ಬರೀತಾರೆ, ಅವ್ರಿಗೆ ಆ ಒಂದು ಜನರ ಬಗ್ಗೆ ಇದ್ದಂಥ ಆ ಪ್ರೀತಿ ಪ್ರೇಮ, ಅದಕ್ಕೆ ಒಂದು ಲಿಮಿಟೇ ಇಲ್ಲ, ಅದು ಸಮುದ್ರದಂತೆ ಅಂತ ಅವ್ರು ವರ್ಣನೆ ಮಾಡ್ತಾರೆ. ಒಂದ್ಸಲಿ ಡೆಲ್ಲಿ ಏರ್ಪೋರ್ಟ್ಗೆ ಇವರು ಬರ್ತಾರೆ. ಅಲ್ಲಿ ಆ ಸೆಕ್ಯೂರಿಟಿ ಆಫೀಸರು ಸುಮಾರು ಗಂಟೆಗಳಿಂದ ಇವ್ರು ಬರ್ತಾರೆ, ಅಲ್ಲಿ ವೇಟ್ ಮಾಡ್ತಾ ಇರಬೇಕು, ಪ್ರೋಟೋಕಾಲ್ ಆ ರೀತಿ ಇದೆ. ಅಲ್ಲಿ ಬಿಸಿಲಲ್ಲಿ ನಿಂತಿರ್ತಾರೆ. ಇವ್ರು ಬಂದು ಅಲ್ಲಿ ನೋಡ್ತಾ ಹಂಗೆ ಇವ್ರು ತಕ್ಷಣ ಕಂಡಿಡಿತಾರೆ. ಅಲ್ಲಿ ಸುಮಾರು ಹೊತ್ತಿಂದ ಕಾಯ್ತಾರೆ, ಯಾಕಂದ್ರೆ ಫ್ಲೈಟ್ ತಡ ಆಗಿತ್ತು. ಇವ್ರು ತಲುಪೋ ತನಕ ಇವ್ರು ಅಲ್ಲಾಡೋಂಗಿಲ್ಲ. ಇವ್ರು ತಕ್ಷಣ ಹೋಗಿ ಆ ಸೆಕ್ಯೂರಿಟಿ ಆಫೀಸರ್ ಬಿಸಿಲಲ್ಲಿ ನಿಂತಿರ್ತಾನೆ, ಅವ್ನಿಗೆ ಹೇಳ್ತಾರೆ, ನೀನು ಹೋಗಪ್ಪ ಸ್ವಲ್ಪ ವಿಶ್ರಾಂತಿ ತಗೋ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಇವ್ರೇನು ಹೇಳೋ ಅವಶ್ಯಕತೆ ಇಲ್ಲ, ಆದ್ರೆ ಅವ್ರಿಗೆ ಆ ಇನ್ನೊಬ್ಬರ ಒಂದು ನೋವು, ಅವ್ರಿಗಾಗ್ತಕ್ಕಂಥ ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಒಂದು ಹೃದಯ ಇತ್ತು. ಆ ಸೂಕ್ಷ್ಮವಾದಂತಹ ಸಂವೇದನಾಶೀಲ ವ್ಯಕ್ತಿತ್ವ. ಇನ್ನೊಂದ್ ಕಡೆ ಈ ರೀತಿ ಎಲ್ಲ ಸೆಕ್ಯೂರಿಟಿ ಅವ್ರು ಕಾಯ್ತಾ ಇರ್ತಾರೆ, ಸುಮಾರು ಹೊತ್ತಾಗತ್ತೆ. ಆಮೇಲೆ ಇವ್ರು ಊಟಕ್ಕೆ ಹೇಳಿದಾಗ ಅವ್ರು ಹೇಳ್ತಾರೆ, ನಾನು ಎಲ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ. ಈ ರೀತಿ ಅವರ ಜೀವನದಲ್ಲಿ ಅನೇಕ ಘಟನೆಗಳನ್ನು ನೋಡ್ತೀವಿ. ಒಂದ್ಸಲಿ ಇವರು ರಾಷ್ಟ್ರಪತಿಗಳಾಗಿದ್ದಾಗ ಒಂದು ಪತ್ರ ಬರುತ್ತೆ. ಒಂದು 12 ವರ್ಷದ ಬಾಲಕಿ, ಶಾಲಾ ವಿದ್ಯಾರ್ಥಿನಿ, ಅವಳು ನಾನು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಕಳಿಸಿರ್ತಾರೆ. ಇವ್ರು ರಾಷ್ಟ್ರಪತಿಗಳಾಗಿದ್ದಾಗ ಆಗ್ತಾನೆ ಇಮೇಲ್ ಐ ಡಿ ಕೂಡ ಬಂದಿತ್ತು, ಇಂಟರ್ನೆಟ್ ಇಮೇಲ್ ಅಲ್ಲಿ ಆಗ್ತಾನೆ ಶುರು ಆಗಿತ್ತು. ಜೊತೆಗೆ ಒಂದು ವಿಳಾಸ ಇರುತ್ತೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ಬಿಟ್ಟು ರಾಷ್ಟ್ರಪತಿ ಭವನ್ ಅಂತ. ಆ ವಿಳಾಸಕ್ಕೆ 10 ಪತ್ರ ಪ್ರತಿನಿತ್ಯ ಬರುತ್ತೆ. ದಿನ ಬೆಳಿಗ್ಗೆ ಮಾರ್ನಿಂಗ್ ಮೀಟಿಂಗ್ ಅಂತ ಇರುತ್ತೆ. ಅಲ್ಲಿ ಇವರ ಸೆಕ್ರೆಟರಿಗಳು ಹಿಂದಿನ ದಿವಸ ಬಂದಂತ ಪತ್ರಗಳನ್ನ ಇವ್ರಿಗೆ ಓದಿ ಹೇಳಬೇಕು, ಏನೇನ್ ಬಂದಿದೆ, ಯಾವುದನ್ನು ಬಿಡೋ ಹಾಗಿಲ್ಲ. ಅಯ್ಯೋ ಪರವಾಗಿಲ್ಲ, ಇಷ್ಟು ಚಿಕ್ಕ ವಿಷಯ ಅಂತ ಅವ್ರು ಯಾರು ಫಿಲ್ಟರ್ ಮಾಡೋಂಗಿಲ್ಲ. ಇವ್ರು ಹೇಳ್ತಾರೆ, ನಾನು ಈ ದೇಶದ ರಾಷ್ಟ್ರಪತಿ ಎನ್ನುವ ಸ್ಥಾನ ನನಗೆ ವಹಿಸಿದ್ದಾರೆ ಅಂದ್ರೆ ಇಡೀ ರಾಷ್ಟ್ರ, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ಆನ್ಸರಬಲ್. ಅವ್ರಿಗೇನೋ ನೋವಿರುತ್ತೆ, ಅವ್ರಿಗೇನೋ ಹೇಳ್ಕೋಬೇಕು ಅಂತ ಇರುತ್ತೆ, ಅದಕ್ಕೆ ನಾನು ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ಸ್ಪಂದಿಸ್ಬೇಕು. ಹಾಗಾಗಿ ಯಾವುದನ್ನು ಬಿಡಬಾರದು ಅಂತ ಇವರು ಕೊಟ್ಟಿರ್ತಾರೆ, ಸೂಚನೆ ಕೊಟ್ಟಿರ್ತಾರೆ. ಒಂದ್ ದಿವಸ ಆ ಪತ್ರವನ್ನು ಓದ್ತಾರೆ, ಒಬ್ಳು 12 ವರ್ಷದ ಬಾಲಕಿ ನಿಮ್ಮ ಭೇಟಿ ಮಾಡ್ಬೇಕು. ಇವ್ರು ಆಯ್ತು ಭೇಟಿ ಮಾಡ್ತೀನಿ ಅಂತ ಅವಳಿಗೆ ಉತ್ತರ ಬರೀತಾರೆ. ಆಕೆ ಯಾವತ್ತು ಬರ್ಬೇಕಲ್ಲ ಸಮಯ ಅದೆಲ್ಲ ನಿಶ್ಚಯ ಮಾಡಿ ಅವಳು ಬಂದು ಅವಳು ಭೇಟಿ ಮಾಡಿ ಅವಳ ಜೊತೆ ಒಂದ್ ಸ್ವಲ್ಪ ಸಮಯ ಕಳಿಸ್ಕೊಡ್ತಾರೆ. ಇನ್ನೊಬ್ಬ ಸಾಮಾನ್ಯ ಬಾಲಕಿ, ಅವಳ ಮನಸ್ಸಿನಲ್ಲಿ ರಾಷ್ಟ್ರಪತಿಯನ್ನು ಭೇಟಿ ಮಾಡಬೇಕು. ಈ ರೀತಿಯ ಅನೇಕ ಪ್ರಸಂಗಗಳು. ಒಂದ್ಸಲಿ ಒಂದು ಪತ್ರ ಬಂದಿರುತ್ತೆ, ಪ್ರಾಯಶಃ ಆಗ್ರಾ ಇರಬೇಕು, ಅಲ್ಲಿಂದ ಒಬ್ರು ಪತ್ರ ಬರೆದಿರ್ತಾರೆ. ನೋಡಿ, ಜನರಿಗೂ ಪಾಪ ಗೊತ್ತಿರಲ್ಲ, ಆದ್ರೆ ಈ ಪತ್ರ ಬಂದ್ಮೇಲೆ ಅದಕ್ಕೆ ಇವರು ಅಷ್ಟೇ ಒಂದು ನಿಷ್ಠೆಯಿಂದ ಅದಕ್ಕೆ ಒಂದು ಬೆಲೆ ಕೊಡ್ತಾ ಇರ್ತಾರೆ. ಒಂದು ಪತ್ರ ಏನಂದ್ರೆ, ಒಬ್ಳು ಬರೆದಿರ್ತಾಳೆ, ನಮ್ಮನೆ ಹತ್ರ ಒಂದು ಆಟದ ಮೈದಾನ ಪಾರ್ಕ್ ಇದೆ, ಆ ಪಾರ್ಕ್ನಲ್ಲಿ ಒಂದೇ ಒಂದು ಉಯ್ಯಾಲೆ ಇದೆ, ಯಾರೋ ಹುಡುಗರು ಕಿಡಿಗೇಡಿಗಳು ಆ ಉಯ್ಯಾಲೆಯನ್ನು ಮುರಿದಾಕ್ಬಿಟ್ಟಿದ್ದಾರೆ, ದಯಮಾಡಿ ಅದನ್ನ ರಿಪೇರಿ ಮಾಡಿಸ್ಕೊಡಿ ಅಂತ ಕೇಳಿರ್ತಾರೆ. ಅಂದ್ರೆ ನಮಗೆ ತಕ್ಷಣಕ್ಕೆ ನಗು ಬಂತು, ರಾಷ್ಟ್ರಪತಿಗಳಿಗೆ ಇದನ್ನ ಕಳಿಸೋ ಅವಶ್ಯಕತೆ ಇತ್ತಾ ಅಂತ ಗೊತ್ತಿಲ್ಲ, ಆದ್ರೆ ಅವಳಿಗೆ ಅನ್ಸಿರ್ಬೋದು ಅವ್ರು ಕಳಿಸಿದ್ರೆ ಇದಕ್ಕೆ ಪರಿಹಾರ ಆಗ್ಬೋದು ಅಂತ. ತಕ್ಷಣ ಅಬ್ದುಲ್ ಕಲಾಂ ಹೇಳ್ತಾರೆ, ನಾವೇನ್ ಮಾಡ್ಬೋದು ಇದಕ್ಕೆ ಅಂತ. ಅದಕ್ಕೆ ಅವರ ಸೆಕ್ರೆಟರಿ ಹೇಳ್ತಾರೆ, ನಾನು ಸ್ಥಳೀಯ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾನು ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾರೆ. ಸರಿ, ಇವರು ಅಲ್ಲಿ ತಿಳಿಸ್ತಾರೆ. ಆಮೇಲೆ ಮರ್ತೋಗುತ್ತೆ, ಯಾಕಂದ್ರೆ ಈ ಥರದ ಸಾಕಷ್ಟು ಬರ್ತಾ ಇರುತ್ತೆ. ಒಂದು ಕೆಲವು ವಾರಗಳಾದ್ಮೇಲೆ ಇನ್ನೊಂದು ಪತ್ರ ಅದೇ ಹುಡುಗಿಯಿಂದ ಬಂದಿರುತ್ತೆ, ನಮ್ಮ ಮನೆ ಹತ್ರ ಇರತಕ್ಕಂಥ ಪಾರ್ಕಿನ ಉಯ್ಯಾಲೆಯನ್ನ ರಿಪೇರಿ ಮಾಡಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಂತ ಬರೆದಿರ್ತಾಳೆ. ಈ ರೀತಿ ಅವರ ಜೀವನದಲ್ಲಿ ಅನೇಕ ಪ್ರಸಂಗಗಳು ಬರುತ್ತೆ. ಒಂದ್ಸಲಿ ಒಬ್ಬ ಸ್ಕೂಲ್ ವಿದ್ಯಾರ್ಥಿ, ಪ್ರಾಯಶಃ 6ನೇ ಕ್ಲಾಸ್ ವಿದ್ಯಾರ್ಥಿ ಇರಬೇಕು, ಕೇರಳದ ಯಾವುದೋ ಒಂದು ಊರಿನ ಒಂದು ಶಾಲೆಯ ವಿದ್ಯಾರ್ಥಿಗೆ ಇವರ ಇಮೇಲ್ ಐಡಿ ಹೆಂಗೋ ಸಿಕ್ಕಿರತ್ತೆ. ಅವನು ಇಮೇಲ್ ಕಳಿಸ್ತಾನೆ, ಈ ಥರ ರೆಸ್ಪೆಕ್ಟೆಡ್ ಸರ್ ಅಂತೆಲ್ಲ ಹಾಕ್ಬಿಟ್ಟು, ನೀವು ನಮ್ಮ ಶಾಲೆಗೆ ಒಮ್ಮೆ ಭೇಟಿ ಕೊಡಿ ಅಂದ್ಬಿಟ್ಟು.
ಇವ್ರ ಮುಂದೆ ಆ ಇಮೇಲನ್ನು ಓದಿ ಹೇಳಿದಾಗ ಅವ್ರು ಹೇಳ್ತಾರೆ, ನಮ್ಮ ಮುಂದಿನ ಕೇರಳ ಪ್ರವಾಸ ಇದ್ದಾಗ ಅದನ್ನು ನೀವು ಯೋಚನೆ ಮಾಡ್ಕೊಳ್ಳಿ, ಆ ಸ್ಕೂಲ್ ಭೇಟಿ ಕೊಡೋಣ ಅಂತ. ಆ ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಎಲ್ಲ ಗಾಬರಿ ಆಗ್ಬಿಡುತ್ತೆ, ಇವನು ಯಾಕೆ ಚೆನ್ನಾಗಿ ಬೈತಾರೆಲ್ಲ ಮಾಡ್ತಾರೆ. ಆದರೆ ರಾಷ್ಟ್ರಪತಿ ಭವನದಿಂದ ಹೇಳಿ ಕಳಿಸ್ತಾರೆ, ಈ ಥರ ಅವ್ರು ಒಪ್ಪಿದ್ದಾರೆ, ಇಂಥ ವಿದ್ಯಾರ್ಥಿ ಕೇಳ್ಕೊಂಡಿದ್ರಿಂದ ಬರ್ತಾ ಇದ್ದಾರೆ ಅಂತ. ಅವ್ರು ಭೇಟಿ ಕೊಡ್ತಾರೆ. ಕರ್ನಾಟಕದ ಮಡಿಕೇರಿಗೆ ಒಂದ್ಸಲಿ ಬಂದಾಗ ಒಂದು ಸಭೆ, ಇವರು ವೇದಿಕೆಗೆ ಹತ್ತು ಬರಬೇಕು. ಅಷ್ಟೊತ್ತಿಗೆ ಅಲ್ಲಿ ಒಬ್ಬರು ತಂದೆ ತಾಯಿ ಅವ್ರ ಮಗಳು, ಚಿಕ್ಕ ಹುಡುಗಿ, ಪ್ರಾಯಶಃ 7-8 ವರ್ಷದ ಹುಡುಗಿ. ಆಕೆಗೆ ಅಬ್ದುಲ್ ಕಲಾಂ ಅವರು ಕೈ ಕುಲುಕ್ಬೇಕು ಅಂತ ತುಂಬ ಆಸೆ. ಆಕೆ ಕಾಯ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಇವ್ರು ಬಂದರು. ಇವ್ರಿಗೆ ಗೊತ್ತಿಲ್ಲ, ಸೆಕ್ಯೂರಿಟಿ ಎಲ್ಲ ಇರುತ್ತೆ. ಅವರು ವೇದಿಕೆ ಮೇಲೆ ಹತ್ತಿ ಹೋದ್ರು. ಆಗ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿ, ಅವರು ಡಾಕ್ಟರ್ ಗುರುರಾಜ್ ಕರ್ಜಗಿ ಅಂತೇಳಿ, ಅವ್ರಿಗೆ ಅಬ್ದುಲ್ ಕಲಾಂ ಅವ್ರ ಭಾಷಣವನ್ನ ಕನ್ನಡಕ್ಕೆ ಅನುವಾದ ಮಾಡುವಂತ ಜವಾಬ್ದಾರಿ ಇರುತ್ತೆ. ಅವ್ರು ಇದನ್ನ ನೋಡಿರ್ತಾರೆ. ಅವ್ರು ಅಬ್ದುಲ್ ಕಲಾಂ ಅವ್ರಿಗೆ ಹೇಳ್ತಾರೆ, ಈ ತರ ಆ ಕಡೆ ತೋರಿಸ್ಬಿಟ್ಟು, ಆ ಬಾಲಕಿ ನಿಮಗೆ ಕೈ ಕುಲುಕ್ಬೇಕು ಅಂತ ಪಾಪ ತವಕದಿಂದ ಕಾಯ್ತಾ ಇದ್ದಾಳೆ ಅಂತ. ತಕ್ಷಣ ಅಬ್ದುಲ್ ಕಲಾಂ ಆ ಕಡೆ ತಿರುಗಿ ಬಾ ಅಂತ ಕರೀತಾರೆ. ಸೆಕ್ಯೂರಿಟಿ ಅವ್ರಿಗೆ ಹೇಳ್ತಾರೆ, ಅವ್ರು ಬಿಡಿ ಅಂದ್ಬಿಟ್ಟು ಆಕೆನ ಕರೆಸಿ ತೊಡೆ ಮೇಲೆ ಕೂಡ್ಸ್ಕೊಳ್ತಾರೆ. ಕೂಡ್ಸ್ಕೊಂಡು ಕೈ ಕುಲುಕಿ ಮಾತಾಡಿಸಿ ಏನ್ ಹೆಸರು ಅಂತೆಲ್ಲ ಕೇಳಿ. ಅಂದ್ರೆ ಆ ಒಂದು ಪ್ರೀತಿ ಅನ್ನೋದಕ್ಕೆ ಆ ಬೌಂಡ್ರಿನೇ ಇಲ್ಲ ನೋಡಿ. ಎಲ್ಲರೂ ನನ್ನವರು ಅನ್ನುವ ಅಪ್ಪಿಕೊಳ್ಳುವ ಆ ಒಂದು ಸ್ವಭಾವ ಬೆಳೆಸ್ಕೊಂಡ್ರೆ, ನಾನು ಪ್ರಾರಂಭದಲ್ಲಿ ಹೇಳಿದಂತೆ ವಸುಧೈವ ಕುಟುಂಬಕಂ ಅನ್ನುವ ಏನು ಆ ಹಿಂದೂ ಚಿಂತನೆ, ಭಾರತೀಯ ಚಿಂತನೆ ಇದೆ, ಅದನ್ನ ಅಳವಡಿಸ್ಕೊಂಡಂತ ವ್ಯಕ್ತಿಗೆ ಎಲ್ಲದರಲ್ಲೂ ಆ ರೀತಿಯ ಒಂದು ಪ್ರೀತಿಯನ್ನ ಕೊಡ್ತಕ್ಕಂಥ, ಎಲ್ಲರಲ್ಲೂ ನನ್ನವರು ಅಂತ ಕಾಣ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆಮೇಲೆ ಅವರೇ ಅಲ್ಲೇ ಒಂದು ಪೇಪರ್ ಹರಿದು, ನಿಂಗೆ ಆಟೋಗ್ರಾಫ್ ಬೇಕಾ ಅಂತೇಳಿ ಅವರೇ ಆಟೋಗ್ರಾಫ್ ಬರೆದು ಅದನ್ನ ಕಳಿಸ್ಕೊಡ್ತಾರೆ. ರಾಷ್ಟ್ರಪತಿ ಭವನದಲ್ಲಿ ಇವರಿದ್ದಾಗ ಪ್ರತಿ ವಾರ ಸುಮಾರು 400-500 ವಿದ್ಯಾರ್ಥಿಗಳ ಜೊತೆ ಇವರ ಒಂದು ಸಂವಾದ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರ್ತಾರೆ. ಪ್ರತಿ ವಾರ ಪೂರ್ತಿ ಅಷ್ಟು ಟರ್ಮ್ ಅಲ್ಲೇ ಅವ್ರು ಮಾಡ್ತಾರೆ. ಯಾಕಂದ್ರೆ ಅವರು ವಿದ್ಯಾರ್ಥಿಗಳಲ್ಲಿ ನಾನು ಒಂದು ಉದಾತ್ತವಾದಂತ ಗುರಿಯನ್ನು ಬಿತ್ತಬೇಕು, ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ಮೂಡಿಸ್ಬೇಕು. ಬೆಂಗಳೂರಲ್ಲಿ ಕೂಡ ಪ್ರಾಯಶಃ ನೆಲಮಂಗಲನ ಅಥವಾ ಮಾದಾವರ ಆ ಕಡೆ ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ಹಳ್ಳಿಯ ಒಂದು ಸರ್ಕಾರಿ ಶಾಲೆಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಈ ರೀತಿ ಅವರು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಅವರು ವಿದ್ಯಾರ್ಥಿಗಳನ್ನ, ಮಕ್ಕಳನ್ನ ಭೇಟಿ ಮಾಡಿ ಅವರಲ್ಲಿ ಇವರು ಒಂದಾಗಿ ಅವರ ಇಡೀ ಜೀವನದುದ್ದಕ್ಕೂ ಲಕ್ಷ ಜನರಿಗೆ ಅವರು ಪ್ರೇರಣೆ ಕೊಟ್ಟಿದ್ದಾರೆ. ಅವರು ಮತ್ತೆ ಇನ್ನೊಬ್ರು ಸ್ನೇಹಿತರು, ಅವರಿಬ್ರು ಸಂಕಲ್ಪ ಮಾಡ್ತಾರೆ, ಮಕ್ಕಳಲ್ಲಿ ನಾವು ಒಂದು ಸಂವಾದ ಮಾಡಬೇಕು, ಅವರಲ್ಲಿ ಈ ರೀತಿಯ ಒಂದು ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತ ಇಬ್ಬರು ಮಾತಾಡ್ಕೊಳ್ತಾರೆ. ಇಬ್ಬರು ನಿಶ್ಚಯ ಮಾಡ್ತಾರೆ, ನಾನೊಂದು 50,000 ಜನ ಮಕ್ಕಳನ್ನ ಮಾತಾಡ್ತೀನಿ, ನೀನೊಂದು 50,000 ಮಕ್ಕಳನ್ನ ಮಾತಾಡೋಣ ಅಂತ ಹೇಳಿ ಒಂದಷ್ಟು ವರ್ಷವನ್ನು ಗುರಿ ಇಟ್ಕೊಳ್ತಾರೆ. ಅವರಿಬ್ರು ಸ್ನೇಹಿತರು ಹೋಗ್ತಾರೆ, ಅಬ್ದುಲ್ ಕಲಾಂ. ಆಮೇಲೆ ಸುಮಾರು ವರ್ಷ ಆದ್ಮೇಲೆ ಅಬ್ದುಲ್ ಕಲಾಂ 50,000 ಜನನ್ನ ಮುಗಿಸಿರ್ತಾರೆ. ಅವ್ರ ಸ್ನೇಹಿತರು ಭೇಟಿ ಆದ ಕೇಳ್ತಾರೆ, ನಾನು ಇಟ್ಕೊಂಡಂತ ಗುರಿ ಮುಟ್ಟಿದೆ, ನಾನು 50,000 ಜನ ಮಕ್ಕಳನ್ನ ಭೇಟಿ ಮಾಡಿದ್ದೀನಿ, ನೀನು ಮಾಡಾಯ್ತಾ ಅಂತ ಕೇಳ್ತಾರೆ. ಅವರು ಪ್ರಾಯಶಃ ಪೂರ್ತಿ ಮಾಡೋಕ್ಕಾಗಿಲ್ಲ. ಆಗ ಅಬ್ದುಲ್ ಕಲಾಂ ತೊಂದರೆ ಇಲ್ಲ, ನಾನೇ ನಿನ್ ಗುರಿನೂ ಮುಟ್ತೀನಿ ಅಂದ್ಬಿಟ್ಟು ಅವರು ಮುಂದುವರಿಸ್ತಾರೆ. ಹೀಗೆ ರಾಷ್ಟ್ರಪತಿ ಹುದ್ದೆಯಿಂದ ಅವರು ವಿಮುಕ್ತರಾದ ನಂತರ ಮುಂದೆ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ, ಅವ್ರು ಹೇಳ್ತಾರೆ, ನಾನು ಪಾಠ ಮಾಡ್ತೀನಿ, ನಾನು ಟೀಚರ್, ನಾನು IIT ಹೋಗ್ತಾರೆ, IIMಗಳು ಹೋಗ್ತಾರೆ, ಅಣ್ಣಾ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಾರೆ, ಅದೇ ರೀತಿ ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಹೋಗ್ತಾರೆ. ಹೀಗೆ ನಿರಂತರವಾಗಿ ಅವರು ತಮ್ಮ ಏನು ಅನುಭವ, ಜ್ಞಾನ, ಸಾಕಷ್ಟು ಅವ್ರಿಗೆ ಚಿಂತನೆಗಳಿದೆ, ಅದನ್ನ ಜನರ ಜೊತೆ ಹಂಚ್ಕೊಳ್ತಾ ಜನರನ್ನ ಪ್ರೇರೇಪಿಸ್ತಕ್ಕಂತಹ ಏನು ಇಗ್ನೈಟಿಂಗ್ ಮೈಂಡ್ಸ್ ಅಂತ ಹೇಳಿದ್ರು, ಆ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಕಡೆ ತನಕ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಜುಲೈ 17ನೇ ತಾರೀಕು 2015ನೇ ಇಸ್ವಿ IIM ಶಿಲಾಂಗ್ ನಾರ್ತ್ ಈಸ್ಟ್ ನಲ್ಲಿ ಅವರು ಒಂದು ಭಾಷಣ ಇರುತ್ತೆ, ಕ್ರಿಯೇಟಿಂಗ್ ಎ ಲಿವೇಬಲ್ ಅರ್ತ್, ಪ್ಲಾನೆಟ್ ಅರ್ತ್ ಅಂದ್ಬಿಟ್ಟು.
ಆ ವಿಷಯವಾಗಿ ಭಾಷಣ ಮಾಡ್ತಾ ಮಾಡ್ತಾ ಅವರ ಪ್ರಾಣ ಪಕ್ಷಿ ಹಾರೋಗುತ್ತೆ. ಅಂದ್ರೆ ಅವ್ರಿಗೆ ಇಷ್ಟವಾದ ಕೆಲಸ ಏನು, ಜನರೊಂದಿಗೆ ಸಂವಾದ, ಜನರಿಗೆ ಪ್ರೇರಣೆ ಕೊಡುವಂಥದ್ದು, ಆ ಕೆಲಸವನ್ನ ಮಾಡ್ತಾ ಮಾಡ್ತಾನೆ ಅವರು ತಮ್ಮ ಈ ಇಹ ಯಾತ್ರೆಯನ್ನ ಮುಕ್ತಾಯ ಮಾಡ್ತಾರೆ. ಹೀಗೆ ಅವರ ಜೀವನ ಅಂತ ಹೇಳಿದ್ರೆ ಉದ್ದಕ್ಕೂ ಅತ್ಯಂತ ಒಂದು ರೀತಿಯ ಇನ್ಸ್ಪೈರ್ಡ್, ಮತ್ತೆ ಅವರು ಸಂಪರ್ಕಕ್ಕೆ ಬಂದವರು ಎಲ್ರಿಗೂ ಆ ಇನ್ಸ್ಪಿರೇಷನ್ನ ಕೊಡ್ತಕ್ಕಂತಹ ಒಂದು ಉದಾತ್ತವಾದಂಥ ಗುರಿಯನ್ನು ಇಟ್ಕೊಂಡು ನಮ್ಮ ದೇಶಕ್ಕೆ ಒಳ್ಳೇದು ಮಾಡಬೇಕು, ನಾವು ಏನಾದ್ರು ಕೊಡಬೇಕು ಅನ್ನುವ ಒಂದು ಬೀಜವನ್ನ ಬಿತ್ತಕ್ಕಂಥ ಕೆಲಸವನ್ನ ಜೀವನದುದ್ದಕ್ಕೂ ಮಾಡಿದ್ದಾರೆ. ಅವರ ಜೀವನದ ನಂತರವೂ ಮಾಡ್ತಾ ಇದ್ದಾರೆ. ಅವರು ತೀರ್ಕೊಂಡಂತಹ ಸಮಯದಲ್ಲಿ ನಾನು ಎಲ್ಲೋ ಪ್ರವಾಸದಲ್ಲಿ ಹೋಗುವಂತಹ ಒಂದು ಅವಕಾಶ ಇತ್ತು. ಯಾವುದೋ ಬೇರೆ ಬೇರೆ ಕೆಲವು ರಾಜ್ಯದ ಕೆಲವು ಊರುಗಳಿಗೆ, ಯಾವುದೋ ರಾಜ್ಯ, ಅದು ಯಾವುದೋ ಕುಗ್ರಾಮ, ಅಲ್ಲಿ ಅವರ ತೀರ್ಕೊಂಡ ಸುದ್ದಿ ಬಂದ ನಂತರ ಆ ಅಬ್ದುಲ್ ಕಲಾಮರ ಒಂದು ಕಟ್ಔಟ್ ಹಾಕ್ಸಿ ಶ್ರದ್ಧಾಂಜಲಿ ಸಭೆಗಳು, ಅವ್ರನ್ನ ಗೌರವಿಸ್ತಕ್ಕಂಥ, ಅವ್ರನ್ನ ನೆನ್ಪು ಮಾಡ್ಕೊಳ್ತಕ್ಕಂಥ ಹಳ್ಳಿಗಳಲ್ಲಿ ಜನರು, ಯುವಕರು ಮಾಡಿರೋ ದೃಶ್ಯ ನೋಡ್ತೀವಿ. ಯಾರು ಕೂಡ ಸರ್ಕಾರದ ಫಂಡಿಂಗ್ ಇಂದ ಮಾಡಿಲ್ಲ, ಅಥವಾ ಅಬ್ದುಲ್ ಕಲಾಂ ಏನು ಅದಕ್ಕೆ ಫಂಡ್ ಕೊಟ್ಟಿಲ್ಲ. ಆದರೆ ಜನರ ಪ್ರೀತಿ, ಜನರೊಂದಿಗೆ ಅವರ ರೀಚ್ ಹೇಗಿತ್ತು ಅಂತ ಹೇಳಿದ್ರೆ ಲಕ್ಷ ಜನ ಅವ್ರನ್ನ ಅವತ್ತು ಆ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾರೆ. ಅವರ ಏನೋ ಸಮಾಧಿ ಇದೆ ಅಲ್ಲಿ, ಟೋಮ್ ಸ್ಟೋನ್ ಅಥವಾ ಎಪಿಟೋಮ್ ಅಂತ ಹೇಳ್ತಾರೆ, ಅಲ್ಲಿ ಬರೀತಾರೆ ಒಬ್ಬ ಸೈಂಟಿಸ್ಟ್, ಒಬ್ಬ ಕವಿ. ಯಾಕಂದ್ರೆ ಇವರು ಸಾಕಷ್ಟು ಕವನಗಳು ಕೂಡ ಬರೆದಿದ್ದಾರೆ. ನಾವು ರಾಮೇಶ್ವರದಲ್ಲಿ ಅವರ ಮನೆ ಅದೊಂದು ಸ್ಮಾರಕ ಮಾಡಿದ್ದಾರೆ. ಅಲ್ಲಿ ಹೋದ್ರೆ ತುಂಬಾ ಒಂದು ಪ್ರೇರಣೆ ಕೊಡ್ತಕ್ಕಂಥ ಸ್ಥಳ. ಇವತ್ತಿಗೂ ನಾವು ನೋಡ್ಬೋದು ಸಾಕಷ್ಟು ಕವನಗಳು, ಅವರ ಕೊಟೇಶನ್ಗಳು, ಅದೆಲ್ಲ ಅಲ್ಲಿ ನಮಗೆ ಸಿಗುತ್ತೆ. ಸೊ ಅಲ್ಲಿ ಅವರ ಅಂತಿಮ ಇದಲ್ಲಿ ಬರೀತಾರೆ, ಒಬ್ಬ ವಿಜ್ಞಾನಿ, ಒಬ್ಬ ಕವಿ, ಒಬ್ಬ ಶಿಕ್ಷಕ ಮತ್ತು ರಾಷ್ಟ್ರಪತಿ ಅಂತ ಅವರ ಒಂದು ವರ್ಣನೆ ಮಾಡ್ತಾರೆ. ಹೀಗೆ ಅಬ್ದುಲ್ ಕಲಾಂ ಅನ್ನೋರು ಭಾರತದ ನಿಜ ಅರ್ಥದ ರತ್ನ. ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ ಅಂತಲ್ಲ, ಬದುಕಿನುದ್ದಕ್ಕೂ ಅವರು ತಮ್ಮೆಲ್ಲ ಸಾಮರ್ಥ್ಯವನ್ನು ಬಳಸಿ ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ, ವಿಜ್ಞಾನದ ಪ್ರಗತಿಗಾಗಿ, ಭಾರತದ ಭವಿಷ್ಯತ್ತಿಗಾಗಿ ಅವರು ತಮ್ಮ ಇಡೀ ಬದುಕನ್ನ ಮೀಸಲಾಗಿಟ್ರು. ಅಂತಹ ಅಬ್ದುಲ್ ಕಲಾಮರ ಒಂದಷ್ಟು ವಿಚಾರಗಳನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ನಮಸ್ಕಾರ.